ಮಹತ್ವವುಳ್ಳ ಮಾತು ಎಂಬುದಾಗಿ. ಈ ಒಂದು ಮಾತಿನ ವಿಷಯದಲ್ಲಿ ನಾವು ಆಲೋಚನೆ ಮಾಡುವಂಥದ್ದಾದರೆ ಮಾತಿಗೆ ಬಹಳ ಶಕ್ತಿ ಎನ್ನುವಂಥದ್ದಿದೆ. ಈ ಮಾತಿನ ಮೂಲಕವಾಗಿ ಕೆಲವರು ಆಕರ್ಷಿಸ್ಕೊಳ್ತಾ ಇರ್ತಾರೆ. ಅಂದರೆ ಕೆಲವರು ನಯವಾದಂಥ ರೀತಿಯಲ್ಲಿ ಕೇಳುವುದಕ್ಕೆ ಇಂಪಾಗಿರುವಂಥ ಸ್ವರದ ಮೂಲಕವಾಗಿ ಒಳ್ಳೆಯ ಪದಗಳನ್ನು ಬಳಸಿ ಮಾತನಾಡ್ತಾ ಇರ್ತಾರೆ. ಅಂಥವರು ಮನುಷ್ಯರನ್ನ ಆಕರ್ಷಿಸಿಕೊಳ್ಳುವಂಥ ರೀತಿಯಲ್ಲಿ ಮಾತನಾಡ್ತಿರ್ತಾರೆ. ಇನ್ನೂ ಒಂದು ವಿಷಯ ಏನು ಅಂದರೆ, ಕೆಲವರು ಮಿಮಿಕ್ರಿಗಳನ್ನು ಮಾಡ್ತಿರ್ತಾರೆ. ಅಂದರೆ ಈ ಬೇರೊಬ್ಬ ವ್ಯಕ್ತಿ ಮಾತನಾಡಿದಂಥ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಮಾತನಾಡ್ತಾನೆ. ಅಂದರೆ ಒಬ್ಬರು ಮಾತನಾಡುವಂಥ ರೀತಿಯಲ್ಲಿ ಅದೇ ಸ್ವರದ ಮೂಲಕವಾಗಿ ಇನ್ನೊಬ್ಬ ಮನುಷ್ಯನ ಮಾತನಾಡುವಂಥ ಇಂಥ ಮಾತುಗಳು ಕೂಡ ಇದೆ. ಮತ್ತು ಸಿನಿಮಾದಲ್ಲೂ ಕೂಡ ಒಳ್ಳೊಳ್ಳೆ ಮಾತುಗಳನ್ನು ಮಾತನಾಡ್ತಾ ಎಷ್ಟೋ ಮನುಷ್ಯರನ್ನು ಆಕರ್ಷಿಸ್ಕೊಳ್ತಾ ಇರ್ತಾರೆ. ಅದಕ್ಕೋಸ್ಕರವೇ ಕೆಲವರು ಸಿನಿಮಾಗಳನ್ನು ನೋಡಬೇಕು ಎನ್ನುವಂಥ ರೀತಿಯಲ್ಲಿ ಆ ರೀತಿಯಾಗಿಯೇ ನೋಡ್ತಾ ಸಿನಿಮಾಗಳಲ್ಲಿ ಯಾವ ರೀತಿಯಾಗಿ ಮಾತನಾಡ್ತಾರೋ ಇವರು ಕೂಡ ಆ ರೀತಿಯಾಗಿ ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಾ ಮಾತಾಡ್ತಾ ಇರ್ತಾರೆ. ಇಷ್ಟು ಮಾತ್ರವಲ್ಲದೇನೆ, ಒಬ್ಬ ರೋಗಿ ಡಾಕ್ಟರ್ ಬಳಿಗೆ ಹೋಗಿದ್ದಾನೆ ಅಂದ್ಕೊಳ್ಳಿ, ಆ ವೈದ್ಯರು ಏನು ಮಾಡ್ತಾರೆ, ಮೊಟ್ಟ ಮೊದಲನೇದಾಗಿ ರೋಗಿಗೆ ಏನೋ ತೊಂದರೆ ಇದ್ದರೂ ಕೂಡ ನಿನಗೇನು ಆಗಿಲ್ಲ, ನೆಮ್ಮದಿಯಾಗಿರು, ಏನು ಅಂಥ ದೊಡ್ಡ ಸಮಸ್ಯೆ ಆಗಿಲ್ಲ ಎಂಬುದಾಗಿ ಮೊದಲು ಮಾತಿನಲ್ಲಿ ಅವ್ರನ್ನ ಉಪಶಮನ ಪಡಿಸ್ತಾರೆ. ಮಾತಿನಲ್ಲಿ ಅವ್ರನ್ನ ಸಮಾಧಾನ ಮಾಡ್ತಾರೆ. ಅಂದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಗಾಬರಿಗೊಳ್ಳದಂಥ ರೀತಿಯಲ್ಲಿ, ಅವರ ಮನಸ್ಸಿಗೆ ನೋವನ್ನು ಮಾಡಿಕೊಳ್ಳದಂಥ ರೀತಿಯಲ್ಲಿ ಮಾತಿನಲ್ಲಿಯೇ ಇವರು ಸಮಾಧಾನ ಪಡಿಸ್ತಾರೆ ಅಂಥ ಕಷ್ಟದಲ್ಲಿರುವಂಥ ರೋಗಿಯನ್ನು. ಈ ಒಂದು ಮಾತಿನ ಮೂಲಕವಾಗಿಯೇ ಎಷ್ಟೋ ಜನ ಬಾಧೆ ಪಡುವಂಥದ್ದು ಉಂಟು, ಎಷ್ಟೋ ಜನ ಸಂತೋಷ ಪಡುವಂಥದ್ದು ಉಂಟು. ಯಾಕೆಂತಂದರೆ ಕೆಲವರು ಮಾತನಾಡುವಂಥ ಮಾತುಗಳು ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡುತ್ತೆ ಒಂದು ಸಮಯಗಳಲ್ಲಿ, ಇನ್ನೊಂದು ಸಮಯಗಳಲ್ಲಿ ಸಂತೋಷವನ್ನು ಉಂಟು ಮಾಡುತ್ತೆ. ಒಂದು ಮಾತುಗಳನ್ನು ಬಳಸಿ, ಇಂಥ ಮಾತುಗಳನ್ನ ಬಳಸಿ ಕೆಲವರನ್ನ ಮೋಸ ಮಾಡುವಂಥದ್ದು ಕೂಡ ಇದೆ, ಕೆಲವರನ್ನ ಒಳ್ಳೆಯ ದಾರಿಗೆ ತರುವಂಥ ಮಾತುಗಳನ್ನು ಮಾತನಾಡುವಂಥ ಮಾತುಗಳು ಕೂಡ ಇದೆ. ಇವತ್ತು ಗಾಯಕರಿದ್ದಾರೆ, ಸಿಂಗರ್ಸು, ಅವರು ಒಳ್ಳೆಯ ಸ್ವರದಿಂದ ಹಾಡುಗಳನ್ನು ಹಾಡಿ ಮನುಷ್ಯರ ಹೃದಯಗಳನ್ನು ಗೆಲ್ತಾ ಇರ್ತಾರೆ. ಅಂದರೆ ಈ ಮಾತುಗಳು ಮನುಷ್ಯನ ಜೀವಿತದಲ್ಲಿ ಎಂಥ ಕಾರ್ಯಗಳನ್ನು ಮಾಡ್ತಿದೆಯೋ ಒಂದ್ಸರಿ ಆಲೋಚನೆ ಮಾಡಿ. ಇಷ್ಟು ಮಾತ್ರ ಅಲ್ಲದೇನೆ ಕೆಲವು ಕುಟುಂಬಗಳನ್ನೇ ಒಂದೊಂದು ಮಾತುಗಳು ಒಡೆದಾಕ್ಬಿಡುತ್ತೆ. ಅಂದರೆ ಏನೋ ಒಂದು ಚೆನ್ನಾಗಿರುವಂಥ ಕುಟುಂಬದಲ್ಲಿ ಕೆಲವರು ಬಂದು ಏನು ಮಾಡಿಬಿಡ್ತಾರೆ, ಒಂದು ಚಿಕ್ಕ ಮಾತನ್ನೇ ಹೇಳ್ತಾರೆ. ಈ ಚಿಕ್ಕ ಮಾತನ್ನೇ ಹೇಳ್ತಿದ್ದಂಗೆನೇ ಆ ಕುಟುಂಬ ಎನ್ನುವಂಥದ್ದೇ ಒಡೆದೋಗ್ಬಿಡುತ್ತೆ. ಒಂದು ಚಿಕ್ಕ ಮಾತುಗಳನ್ನು, ಸುಳ್ಳು ಮಾತುಗಳಾಗಿರ್ಬೋದು, ದ್ವೇಷದ ಮಾತುಗಳಾಗಿರ್ಬೋದು, ಇಂಥ ಚಿಕ್ಕ ಮಾತುಗಳನ್ನು ಮಾತನಾಡ್ತಿದ್ದಂಗೆನೇ ಕೆಲವು ಸಂಸಾರಗಳೇ ಹಾಳಾಗೋಗುತ್ತೆ. ಅಂದರೆ ಇಂಥ ಮಾತುಗಳಿಂದ ಕಣ್ಣೀರು ಸುರಿಸಿರುವಂಥ ಕಾರ್ಯಗಳಿದೆ, ಕಷ್ಟಪಟ್ಟಿರುವಂಥ ಕಾರ್ಯಗಳಿದೆ. ಮಾತನಾಡಿದಂಥ ಮಾತಿಗೋಸ್ಕರವೇ ಆ ಮಾತಿನ ಒಂದು ನೋವನ್ನು ತಡೆದುಕೊಳ್ಳಲಾರದೆ ಸತ್ತಿರುವಂಥ ಘಟನೆಯೂ ಕೂಡ ಇದೆ. ಕೆಲವರು ಹೇಳ್ತಿರ್ತಾರೆ, ನೀನು ಒಂದು ಏಟು ಹೊಡೆದು ಬಿಡು, ಆದರೆ ನಮ್ಮನ್ನು ಈ ರೀತಿಯಾಗಿ ಹೀಯಾಳಿಸಿ ಚುಚ್ಚಿ ಮಾತನಾಡಬೇಡ ಎಂಬುದಾಗಿ ಹೇಳ್ತಿರ್ತಾರೆ. ಅಂದರೆ ಮಾತಿಗೆ ಮನುಷ್ಯನನ್ನು ಸಾಯಿಸುವಂಥ ಶಕ್ತಿಯೂ ಇದೆಯಾ ಅಂತಂದರೆ ಹೌದು. ಯಾಕೆಂದ್ರೆ ಕೆಲವರು ಮಾತನಾಡಿದಂಥ ಮಾತುಗಳನ್ನು ಸಹಿಸೋದಕ್ಕಾಗಲೇ ಸತ್ತಿರುವಂಥ ಘಟನೆಯೂ ಕೂಡ ಇದೆ. ಗಮನಿಸಿ, ಇಂಥ ಒಂದು ಮಾತುಗಳನ್ನು ಮನುಷ್ಯನಿಗೆ ಕೊಟ್ಟಂಥವನು ಯಾರು? ದೇವರೇ ಮಾತುಗಳನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಯಾಕೆ ಅಂತಂದರೆ ಎಲ್ಲ ಜೀವರಾಶಿಗಳ ಮೇಲೆ ಆಳ್ವಿಕೆಯನ್ನು ಮಾಡಬೇಕು ಅಂದರೆ ಜೀವರಾಶಿಗಳಿಗೆ ಇಲ್ಲದೇ ಇರುವಂಥ ಅಧಿಕಾರ, ಜೀವರಾಶಿಗಳಿಗೆ ಇಲ್ಲದೇ ಇರುವಂಥ ಒಂದು ಶ್ರೇಷ್ಠತೆ ಮನುಷ್ಯನಿಗೆ ಬೇಕು. ಅದು ಒಂದು ವಿಷಯದಲ್ಲಿ ಮಾತುಗಳು ಒಂದು ವಿಧವಾಗಿ, ಒಂದು ಭಾಗವಾಗಿ ಮಾತುಗಳನ್ನು ಕೊಟ್ಟಿದ್ದಾನೆ. ಯಾಕಂದರೆ ಯಾವ ಜೀವರಾಶಿಗಳಿಗೂ ಕೂಡ ಕೊಡದೇ ಇರುವಂಥ ಮಾತುಗಳನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅವುಗಳು ಕೂಡ ಮಾತನಾಡುವಂಥ ಶಕ್ತಿ ಇದೆಯಾ ಅಂದರೆ ಹೌದು. ಯಾಕಂದರೆ ಬಿಳಾಮನ ಜೊತೆಯಲ್ಲಿ ಕತ್ತೆ ಮಾತನಾಡಿದೆ. ಆಗಿರುವಂಥ ಕಾರಣ ಪ್ರಾಣಿಗಳಿಗೂ ಕೂಡ ಮಾತನಾಡುವಂಥ ಶಕ್ತಿ ಇದೆ, ಆದರೆ ದೇವರು ಕೊಟ್ಟಿಲ್ಲ, ಮನುಷ್ಯನಿಗೆ ಕೊಟ್ಟಿದ್ದಾನೆ. ಇಂಥ ಒಂದು ಮನುಷ್ಯನಿಗೆ ಮಾತನ್ನ ದೇವರು ಕೊಟ್ಟಿದ್ದಾನೆ. ಆದರೆ ಮನುಷ್ಯನ ಮಾತುಗಳಲ್ಲಿ ಏನಿದೆ? ಸಂತೋಷಪಡಿಸುವಂಥ ಕಾರ್ಯ, ನಾಶಪಡಿಸುವಂಥ ಕಾರ್ಯ, ದುಃಖಪಡಿಸುವಂಥ ಕಾರ್ಯ, ಕೊನೆಯದಾಗಿ ಸಾಯುವಂಥ ರೀತಿಯಲ್ಲಿ ಮಾಡುವಂಥ ಕಾರ್ಯ, ಇವೆಲ್ಲ ಶಕ್ತಿ ಇದೆಯಾ ಮನುಷ್ಯನ ಮಾತಿನಲ್ಲಿ? ಆಲೋಚನೆ ಮಾಡಿ. ಮನುಷ್ಯನ ಮಾತಿನಲ್ಲಿ, ದೇವರು ಕೊಟ್ಟಿರುವಂಥ ಮನುಷ್ಯನ ಮಾತಿನಲ್ಲಿ ಇಂಥ ಶಕ್ತಿ ಇದೆ. ಮಣ್ಣಿನ ಶರೀರದಲ್ಲಿರುವಂಥ ಈ ಒಂದು ಮನುಷ್ಯನ ಮಾತಿಗೆ ಇಂಥ ಶಕ್ತಿ ಇರುವಂಥದ್ದಾದರೆ ದೇವರ ಮಾತುಗಳಿಗೆ ಇನ್ನೆಂಥ ಶಕ್ತಿ ಇರ್ಬೋದು? ಆಲೋಚನೆ ಮಾಡಿ. ದೇವರು ಕೂಡ ಮಾತನಾಡ್ತಾನ? ಹೌದು.
ದೇವರು ಕೂಡ ಮಾತನಾಡ್ತಾನೆ ಅಂದ್ರೆ ದೇವರ ಮಾತುಗಳಿಗೆ ಇನ್ನೆಂಥ ಶಕ್ತಿ ಇದೆ. ಒಂದ್ಸರಿ ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನವನ್ನು ಗಮನಿಸಿ. ಯೋಹಾನ್ ಸುವಾರ್ತೆ 5:37. ಇದಲ್ಲದೆ ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ. ನೀವು ಎಂದಾದರೂ ಆತನ ಧ್ವನಿಯನ್ನ ಕೇಳಿದ್ದು ಇಲ್ಲ. ಅಂದ್ರೆ ದೇವರು ಮಾತನಾಡುವಂತ ಧ್ವನಿಯನ್ನ, ಆತನ ಮಾತಿನ ಶಬ್ದವನ್ನ ನೀವು ಯಾವತ್ತೂ ಕೂಡ ಕೇಳಿಲ್ಲ, ಆತನ ರೂಪವನ್ನು ನೋಡಿಲ್ಲ. ಗಮನಿಸಿ, ದೇವರ ಮಾತಿನ ಶಬ್ದವನ್ನ ಕೇಳಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಸರ್ವ ಸತ್ಯದೊಂದಿಗೆ ಬಂದಂತ ಯೇಸು ಕ್ರಿಸ್ತನು ಮಾತನಾಡುವಂತ ಮಾತು ಹೊಸ ಒಡಂಬಡಿಕೆಯಲ್ಲಿ. ಯಾವತ್ತೂ ಕೂಡ ದೇವರ ಮಾತನ್ನ ಕೇಳಿಲ್ಲ ನೀವು ಅಂತ ಹೇಳಿ ಗಮನಿಸಿ. ಅಂದ್ರೆ ಆ ಮೋಶೆ ಜೊತೆಗೆ ಮಾತನಾಡುವಂಥದ್ದು ದೇವರಲ್ಲ ಅಂತ ಆಯ್ತು, ಇಲ್ಲ ಆದಾಮನ ಜೊತೆಯಲ್ಲಿ ಮಾತನಾಡಿದ್ದು ಕೂಡ ದೇವರಲ್ಲ ಅಂತ ಆಯ್ತು, ಅಬ್ರಹಾಮನ ಜೊತೆಯಲ್ಲಿ ಆಗಿರ್ಬೋದು, ಇಸಾಕನ ಜೊತೆಯಲ್ಲಿ ಆಗಿರ್ಬೋದು, ಯಾಕೋಬನ ಜೊತೆಯಲ್ಲಿ ಆಗಿರ್ಬೋದು, ಪಿತೃಗಳ ಬಳಿಯಲ್ಲಿ ಯಾರ ಜೊತೆಯಲ್ಲೂ ಕೂಡ ಮಾತನಾಡಿರುವಂಥದ್ದು ದೇವರಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ. ಏನಕ್ಕೋಸ್ಕರ ದೇವರ ಸ್ವರವನ್ನು ಮನುಷ್ಯನು ಕೇಳುವುದಕ್ಕೆ ಸಾಧ್ಯವಿಲ್ಲ? ಆಲೋಚನೆ ಮಾಡಿ. ಅಂದ್ರೆ ದೇವರ ಮಾತು ಶಕ್ತಿವಂತವಾಗಿರುವಂಥದ್ದು ಅಂತೇಳಿ ಸ್ಪಷ್ಟವಾಗಿ ಕಾಣುತ್ತೆ. ಗಮನಿಸಿ, ಶಕ್ತಿವಂತವಾಗಿರುವಂಥ, ಶಕ್ತಿಯಿಂದ ಇರುವಂಥ ಮಾತಾಗಿರುವಂಥ ಕಾರಣವೇ ಮನುಷ್ಯನು ಕೇಳುವುದಕ್ಕೆ ಸಾಧ್ಯವಾಗಿಲ್ಲ ಎನ್ನುವಂತ ನಾವಿಲ್ಲಿ ಗ್ರಹಿಸಬೇಕು. ಏನಕ್ಕೋಸ್ಕರ ಮನುಷ್ಯನು ಕೇಳೋದಕ್ಕೆ ಸಾಧ್ಯ ಇಲ್ಲ? ಒಂದ್ಸರಿ ಕೀರ್ತನೆ 29:3-4 ಗಮನಿಸಿ. ಕೀರ್ತನೆ 29ನೇ ಕೀರ್ತನೆ 3ನೇ ವಚನ 4ನೇ ವಚನ. ಯೆಹೋವನ ಮಹಾಧ್ವನಿಯು, ಗಮನಿಸಿ, ಯೆಹೋವನ ಮಹಾಧ್ವನಿಯು, ಆತನ ಮಾತಿನ ಧ್ವನಿಯು ಮೇಘಮಂಡಲದಲ್ಲಿ ಕೇಳಿಸುತ್ತದೆ. ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ಪ್ರಭಾವ ಸ್ವರೂಪನಾದ ದೇವರು ಗುಡುಗುತ್ತಾನೆ. ಗುಡುಗುತ್ತಾನೆ ಅಂದ್ರೆ ಏನರ್ಥ? ಅಂದ್ರೆ ಆ ರೀತಿಯಾಗಿ ಇರುವಂತದ್ದು ದೇವರ ಮಾತು. ಗಮನಿಸಿ, ಗುಡುಗು ಬಂದ್ರೆ ಯಾವ ರೀತಿಯಾಗಿ? ಭಯಂಕರ ರೀತಿಯಲ್ಲಿ ಹೆದರಿಕೆ ಆಗುತ್ತೆ. ಅಂತ ರೀತಿಯಲ್ಲಿ ಇರ್ತದೆ ದೇವರ ಮಾತುಗಳು ಅಂತ ಅಂದ್ರೆ ನಾವು ಆ ರೀತಿಯಾಗಿ ಈ ರೀತಿಯಾಗಿನೇ ಇರ್ತದೆ ಅಂತೇಳಿ ನಾವು ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಕಲ್ಪನೆ, ಈ ರೀತಿಯಾಗಿ ಇರ್ಬೋದು ಅಂತ. ಆದ್ರೆ ಅಷ್ಟನ್ನ ಕೇಳ್ತಾ ಇದ್ದೀವಿ ನಾವು. ದೊಡ್ಡ ಗುಡುಗು ಬಂದಾಗ ಅದನ್ನ ಕೇಳ್ತೀವಿ, ಕಿವಿಯಾರ ಕೇಳ್ತೀವಿ, ಭಯಪಡ್ತೀವಿ. ಆದ್ರೆ ದೇವರ ಮಾತನ್ನ ಕೇಳೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆ ಗುಡುಗಿಗಿಂತಲೂ ಬಲವುಳ್ಳಂಥದ್ದು. ಇಲ್ಲಿ ಮುಂದೆ ಮಾತು ಏನಿದೆ ಗಮನಿಸಿ. ಯೆಹೋವನ ಧ್ವನಿಯು ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು. ಎಷ್ಟೋ ಬಲವುಳ್ಳದ್ದು, ಎಷ್ಟೋ ಗಂಭೀರವಾದದ್ದು. ದೇವರ ಮಾತು ಬಲವುಳ್ಳಂಥದ್ದಂತೆ, ಗಂಭೀರವಾದಂಥದ್ದಂತೆ. ಇವಾಗ ದೇವರ ಮಾತುಗಳು ಇಂಥ ಬಲವಾಗಿದೆ, ಇಂಥ ಗಂಭೀರವಾಗಿದೆ, ಗುಡುಗಿನ ರೀತಿಯಲ್ಲಿ ಇದೆ ಎಂಬುದಾಗಿ ನಾವು ಓದ್ಕೊಂಡಿದೀವಿ. ಇದು ಸತ್ಯವಾಗಿರುವಂಥದ್ದಾದ್ರೆ ಈಗ ನಾವು ದೇವರ ಮಾತುಗಳನ್ನು ಯಾವ ರೀತಿಯಾಗಿ ತಿಳ್ಕೋಬೇಕು? ದೇವರ ಮಾತುಗಳನ್ನ ಅಂದ್ರೆ ನಾವು ದೇವರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ದೇವರೇ ಹೇಳ್ಬೇಕು. ದೇವ್ರು ಹೇಳ್ಬೇಕು ಅಂದ್ರೆ ದೇವ್ರು ಮಾತನಾಡಬೇಕು. ದೇವ್ರು ಮಾತನಾಡಬೇಕು ಅಂದ್ರೆ ದೇವ್ರು ಮಾತನಾಡಿದ್ರು ಕೂಡ ನಮ್ಗೆ ಆ ಒಂದು ಶಬ್ದವನ್ನ ಕೇಳುವಂತ ಶಕ್ತಿ ಮನುಷ್ಯನ 5 ಅಡಿ 6 ಅಡಿ ಇರುವಂತ ಶರೀರಕ್ಕೆ ಇಲ್ಲ. ಗಮನಿಸಿ, ಚಿಕ್ಕ ಸ್ವರವನ್ನ ಕೇಳುವಂತ ಶಕ್ತಿ ಮಾತ್ರವೇ ನಮ್ಮ ಕಿವಿಗಿದೆ. ಚಿಕ್ಕ ರೂಪವನ್ನ ನೋಡುವಂತ ಶಕ್ತಿ ಮಾತ್ರವೇ ನಮ್ಮ ಕಣ್ಣುಗಳಿಗೆ ಇದೆ. ಇವತ್ತು ಈಗ ಎಲ್ಲರೂ ಪಟಾಕಿಗಳನ್ನು ಹೊಡಿತಾ ಇದ್ದಾರೆ. ದೊಡ್ಡ ಬಾಂಬನ್ನು ನಮ್ಮ ಕಿವಿ ಹತ್ರ ಇಟ್ಟು ಹೊಡೆದು ಬಿಟ್ರೆ ನಮ್ಮ ಕಿವಿ ತಡೆಯುತ್ತಾ? ತಡೆಯಲ್ಲ. 12 ಗಂಟೆಯಲ್ಲಿ ಸೂರ್ಯನ ಬರ್ತಾನೆ. ಆ ಸೂರ್ಯನನ್ನ 12 ಗಂಟೆಯಲ್ಲಿರುವಂತ ಆ ಸೂರ್ಯನನ್ನ ನಾವು ನೇರವಾಗಿ ಕೆಲವು ಸಮಯಗಳಲ್ಲಿ ನೋಡೋದಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಅಂದ್ರೆ ಚಿಕ್ಕ ಚಿಕ್ಕ ಬೆಳಕುಗಳನ್ನು ನೋಡುವಂತ ಶಕ್ತಿ ಮಾತ್ರವೇ ಕಣ್ಣುಗಳಿಗಿದೆ. ಚಿಕ್ಕ ಚಿಕ್ಕ ಶಬ್ದವನ್ನು ಕೇಳುವಂತ ಶಕ್ತಿ ಮಾತ್ರವೇ ಕಿವಿಗಳಿಗೆ, ಮನುಷ್ಯನ ಕಿವಿಗಳಿಗೆ ಇದೆ. ಹೀಗಿರುವಾಗ ದೇವರ ರೂಪವನ್ನು ನೋಡೋದಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ದೇವರ ಮಾತಿನ ಶಬ್ದವನ್ನು ಕೇಳೋದಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಈಗ ನಾವು ದೇವರ ಮಾತುಗಳನ್ನ, ದೇವರ ಬಗ್ಗೆ ತಿಳ್ಕೋಬೇಕಂದ್ರೆ ದೇವರು ಹೇಳಬೇಕು. ದೇವರು ಹೇಳ್ಬೇಕಂದ್ರೆ ದೇವರ ಮಾತುಗಳನ್ನು ನಾವು ಕೇಳಿ ತಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈಗ ನಾವೇನ್ ಮಾಡ್ಬೇಕು? ದೇವರು ಹೇಳಿದ್ರೆ ಮಾತ್ರವೇ ತಾನೇ, ದೇವ್ರು ಹೇಳಿದ್ರೆ ತಾನೇ ಮಾತ್ರ ನಮಗೆ ಗೊತ್ತಾಗೋದು. ಈಗಿರುವಂತ ಕಾರಣ ಮತ್ತೆ ಯಾವ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು? ಅದಕ್ಕೋಸ್ಕರವೇ ನಾವು ದೇವರ ಸ್ವರವನ್ನ ಕೇಳುವಂತ ಶಕ್ತಿ ಇಲ್ಲದೆ ಇರುವಂತ ಕಾರಣವೇ ದೇವರಿಗೂ ನಮಗೂ ಮಧ್ಯವರ್ತಿಯನ್ನಾಗಿ, ಆತನಿಗೂ ನಮಗೂ ಮಧ್ಯವರ್ತಿಯನ್ನಾಗಿ ದೇವರೊಬ್ಬನನ್ನ ನೇಮಕ ಮಾಡಿದ್ದಾನೆ. ಆತನ ಯಾರೋ ಎಂಬುದಾಗಿ ನೋಡುವಂಥದ್ದಾದ್ರೆ 1 ಕೊರಿಂಥ 1ನೇ 24ನೇ ವಚನವನ್ನು ಗಮನಿಸಿ.
1 ಕೊರಿಂಥಿ 1:24 ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವು ಅನ್ಯ ಜನರಿಗೆ ಹುಚ್ಚು ಮಾತು ಆಗಿದೆ. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ದೇವರ ಜ್ಞಾನವೂ ಆಗಿರುವಂತ ಕ್ರಿಸ್ತನೇ. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಜ್ಞಾನ ಅಂತ ಅಂದ್ರೆ ದೇವರ ಮಾತುಗಳು. ದೇವರ ಮಾತು ಅಂದ್ರೆ ಯೇಸು ಕ್ರಿಸ್ತನು ಎನ್ನುವಂಥದ್ದು ಸ್ಪಷ್ಟವಾಗಿ ಮಾತಿನ ಮೂಲಕವಾಗಿ ಗೊತ್ತಾಗ್ತಾ ಐತಿ. ಅಂದ್ರೆ ಮಧ್ಯವರ್ತಿಯಾಗಿ ಆತನ ಜ್ಞಾನವು ನಮಗೆ ತಿಳಿಸಲ್ಪಡ್ಬೇಕಂದ್ರೆ ಮಧ್ಯವರ್ತಿಯಾಗಿ ನೇಮಕ ಮಾಡಿರುವಂತವನು ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ದೇವರ ಜ್ಞಾನ, ದೇವರ ವಾಕ್ಯ. ಯೋಹಾನ ಸುವಾರ್ತೆ 1:1 ಗಮನಿಸಿ. ಯೋಹಾನ ಸುವಾರ್ತೆ 1:1 ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಗಮನಿಸಿ, ವಾಕ್ಯವೆನ್ನುವಂತವನು ದೇವರ ಆದಿಯಲ್ಲಿ ದೇವರ ಬಳಿ ಇದನ್ನು ಗಮನಿಸಿ. ನಾವಿಲ್ಲಿ ಆ ಒಂದು ಯೇಸು ಕ್ರಿಸ್ತನು ದೇವರ ವಾಕ್ಯವಾಗಿ, ದೇವರ ಮಾತಾಗಿ, ದೇವರ ಶಕ್ತಿಯಾಗಿ ನಮಗೆ ಬಂದು ಆ ಒಂದು ದೇವರ ಬಗ್ಗೆ ಎಲ್ಲವನ್ನ ತಿಳಿಸಿಕೊಟ್ಟಿದ್ದಾನೆ. ಯಾಕೆಂತಂದ್ರೆ ಈ ಒಂದು ಮಣ್ಣಿನಿಂದ ಆಗಿರುವಂತ ಈ ಒಂದು ಶರೀರಕ್ಕೆ ದೇವರ ಮಾತುಗಳನ್ನ ಕೇಳಿ ತಡೆದು ಬದುಕಿ ಉಳಿಯುವುದಕ್ಕೆ ಸಾಧ್ಯವಿಲ್ಲದೆ ಇರುವಂತ ಕಾರಣ ಯೇಸು ಕ್ರಿಸ್ತನು ನಾವು ಶರೀರದ ಮೂಲಕವಾಗಿ ಇರುವಂತ ಕಾರಣ ಆತನು ಕೂಡ ಶರೀರಧಾರಿಯಾಗಿ ಬಂದಿದ್ದಾನೆ. ಯಾಕೆಂತಂದ್ರೆ ನಮ್ಗೆ ಆತ್ಮವಾಗಿ ಬಂದಂತ ಸಮಯಗಳಲ್ಲಿ ಕೆಲವು ಅಳವಡಿಕೆಯಲ್ಲಿ ಕಾಣುತ್ತೆ, ಆತ್ಮ ರೂಪದಲ್ಲಿ ಬಂದಿದ್ದಾರೆ. ಅವ್ರ ಕಣ್ಣಿಗೆ ಮನುಷ್ಯರ ಒಂದು ಆಕಾರದಲ್ಲೇ ಬಂದಿದ್ದಾರೆ. ಆದರೆ ಯೇಸು ಕ್ರಿಸ್ತನು ನೋಡುವಾಗ ಶರೀರ ಆಕಾರವನ್ನು ಧರಿಸಿಕೊಂಡು 33 ವರ್ಷಗಳ ಕಾಲವೂ ಕೂಡ ಆತನ ಭೂಮಿ ಮೇಲೆ ಇದ್ದು ದೇವರ ಮಾತುಗಳನ್ನು ತಿಳಿಸಿದ್ದಾನೆ. ದೇವದೂತರಂತೆಯನ್ನು ತಿಳಿಸೋದು ಹೋಗುವಂಥದ್ದು ಈ ರೀತಿಯಂತ ಕೆಲಸವನ್ನ ಮಾಡಿಲ್ಲ. ಗಮನಿಸಿ, ಅಂದ್ರೆ ದೇವರ ಮಾತುಗಳಿಗೆ ಇರುವಂತ ಆ ಒಂದು ದೊಡ್ಡ ಶಕ್ತಿಯನ್ನ ಮನುಷ್ಯನು ತಡೆದುಕೊಳ್ಳಕ್ಕಾಗದೇ ಇರುವಂತ ಕಾರಣ ಮಧ್ಯವರ್ತಿಯಾಗಿ ಯೇಸು ಕ್ರಿಸ್ತನ ಕೆಲಸವನ್ನ ಮಾಡಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೆ ಪ್ರಕಟಣೆ ಗ್ರಂಥ 19:13 ವಚನವನ್ನು ಗಮನಿಸಿ. ಪ್ರಕಟಣೆ 19:13 ಆದನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯ ಅಂತ ಹೇಳಿ ಹೆಸರು. ಯಾಕೆ ದೇವರ ವಾಕ್ಯ ಅಂತ ಹೆಸರು ಅಂದ್ರೆ, ದೇವರ ಮಾತುಗಳನ್ನ, ದೇವರ ವಾಕ್ಯವನ್ನ, ದೇವರ ಜ್ಞಾನವನ್ನ ತೆಗೆದುಕೊಂಡು ಬಂದು ಮನುಷ್ಯರಿಗೆ ತಿಳಿಸಿದಂತ ಕಾರಣ. ದೇವರೇನ್ ಮಾಡಿದ್ದಾನೆ? ಯೇಸು ಕ್ರಿಸ್ತನನ್ನೇ ತನ್ನ ಮಾತನ್ನಾಗಿ ಆತನು ಏರ್ಪಾಟನ್ನು ಮಾಡಿಕೊಂಡಿದ್ದಾನೆ. ನಾವು ಉದಾಹರಣೆಯಾಗಿ ನಾವು ನೋಡುವಂಥದ್ದಾದ್ರೆ, ಒಬ್ಬ ಮನೆಯ ಯಜಮಾನ ಇದ್ದಾನೆ ಅಂದ್ಕೊಳ್ಳಿ, ಆತನ ಮನೆಯಲ್ಲಿರುವಂತ ಒಬ್ಬ PA ಇಲ್ಲ ಆತನ ಮನೆಯಲ್ಲಿ ಕೆಲಸ ಮಾಡುವಂತ ಯಾವುದೇ ಒಬ್ಬ ಕೆಲಸಗಾರನಿಗೆ ನಾನು ಈ ರೀತಿಯಾಗಿ ಹೇಳ್ದೆ ಎಂಬುದಾಗಿ ಹೇಳು ಅಂತ ಹೇಳಿ ಹೇಳ್ತಿರ್ತಾರೆ. ಯಾವುದೋ ಒಂದು ಕೆಲಸವನ್ನು ನೇಮಕ ಮಾಡಿ ನೀನು ಅಲ್ಲಿ ಹೋಗಿ ನಾನು ಈ ರೀತಿಯಾಗಿ ಹೇಳ್ದು ಎಂಬುದಾಗಿ ಹೇಳು ಅಂತ ಹೇಳಿ ಹೇಳ್ತಿರ್ತಾರೆ. ಆ ರೀತಿಯಾಗಿ ಯೇಸು ಕ್ರಿಸ್ತನಿಗೆ ದೇವರು ನಾನು ಈ ರೀತಿಯಾಗಿ ಹೇಳಿದ್ದೀನಿ ಎಂಬುದಾಗಿ ನೀನು ನನ್ನ ಮಕ್ಕಳಿಗೆ ಹೇಳು ಎಂಬುದಾಗಿ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟಿದ್ದಾನೆ. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನ ಬಂದು ಆತನ ಏನ್ ಮಾಡಿದ್ದಾನೆ? ದೇವರ ಮಾತುಗಳನ್ನ, ಇದ್ದಂಥ ಮಾತುಗಳನ್ನು ಇದ್ದದ್ದಾಗಿಯೇ ತಿಳಿಸಿ ಯಾವ ರೀತಿಯಲ್ಲಿ ದೇವರ ಬಳಿಗೆ ಮತ್ತೆ ನಾವು ಸೇರ್ಬೇಕು ಎನ್ನುವಂಥ ವಿಚಾರದಲ್ಲಿ ಫುಲ್ ಕ್ಲಾರಿಟಿಯನ್ನು ಕೊಟ್ಟಿದ್ದಾನೆ. ಗಮನಿಸಿ, ಸರಿಯಾದಂಥ ರೀತಿಯಲ್ಲಿ ದೇವರ ಮಾತುಗಳನ್ನು ಆತನು ತಿಳಿಸಿಕೊಟ್ಟಿದ್ದಾನೆ. ಅದು ಯಾವ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾನೋ ಒಂದ್ಸರಿ ಇಬ್ರಿಯರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 1-5 ಗಮನಿಸಿ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಈತನನ್ನ ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಕ ಮಾಡಿದ್ದಾನೆ. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದ್ದಾನೆ. ಯೇಸು ಕ್ರಿಸ್ತನ ಮೂಲಕವಾಗಿ ಈ ಜಗತ್ತನ್ನು ಉಂಟು ಮಾಡಿದ್ದಾನೆ. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು. ಅಂದ್ರೆ ದೇವರ ಗುಣಗಳು ಏನಿದೆಯೋ ಯೇಸು ಕ್ರಿಸ್ತನಲ್ಲೂ ಕೂಡ ಆ ರೀತಿಯಾದಂಥ ಗುಣಗಳಿದೆ. ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರಭೂತನು, ಸಮಸ್ತಕ್ಕೆ ಆಧಾರವಾಗಿದ್ದು
ಪಾಪ ವಿಶುದ್ಧಿ ಮಾಡಿದ ಮೇಲೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು ಎಂಬುದಾಗಿದೆ. ಅಂದ್ರೆ ಯೇಸು ಕ್ರಿಸ್ತನು ಆತನು ಇಲ್ಲಿ ತಿಳಿಸಿರುವಂತ ದೇವರ ಮಾತುಗಳು ಯಾವ ರೀತಿಯಾಗಿದೆ ಅಂದ್ರೆ ದೇವರ ಸತ್ಯವಾದಂಥ ಜ್ಞಾನದ ಸಂಗತಿಗಳನ್ನ ತಿಳಿಸಿದ್ದಾನೆ. ಯೇಸು ಕ್ರಿಸ್ತನ ಮೂಲಕವಾಗಿ ಇಡೀ ವಿಶ್ವವನ್ನು ಉಂಟು ಮಾಡಿದ್ದಾನೆ. ಆತನು ಮಾಡಿರುವಂಥ ಮಹತ್ ಕಾರ್ಯಗಳು ಏನು ಎಂಬುದಾಗಿ ನಾವು ನೋಡುವಂಥದ್ದಾದ್ರೆ ಬಹಳಷ್ಟು ಈ ಸೃಷ್ಟಿಯಲ್ಲಿ ಕಾಣುತ್ತೆ. ಇವತ್ತು ಈ ಒಂದು ಭೌತಿಕವಾಗಿ ಲೋಕದಲ್ಲಿ ಮ್ಯಾಜಿಕ್ಗಳನ್ನ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಜನಗಳು ಮರುಳುಗೊಳ್ತಾ ಇರ್ತಾರೆ, ಆಶ್ಚರ್ಯ ಪಡ್ತಾ ಇರ್ತಾರೆ ಆ ಸುಳ್ಳಾಗಿರುವಂಥ ಕಾರ್ಯವನ್ನು ನೋಡಿದ್ರೆ. ಬೈಬಲಲ್ಲಿ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಮ್ಯಾಜಿಕ್ ಮಾಡುವಂಥ ವ್ಯಕ್ತಿ ಇದನ್ನು ಆ ಮಾತನ್ನ ಗಮನಿಸಿ. ಅಪೊಸ್ತಲರ ಕೃತ್ಯಗಳು 8ನೇ 9ನೇ ವಚನವನ್ನ, ಅಪೊಸ್ತಲರ ಕೃತ್ಯಗಳು 8:9. ಸಮಾರ್ಯದ ಜನರಲ್ಲಿ ಬೆರಗನ್ನು ಹುಟ್ಟಿಸ್ ಮಂತ್ರತಂತ್ರಗಳನ್ನು ಮಾಡ್ತಾ ಇದ್ದಾನೆ. ಅಂದರೆ ಮ್ಯಾಜಿಕ್ ಅನ್ನು ಮಾಡ್ತಾ ಇದ್ದಾನೆ. ಏನು ನಡೆದಲೇ ಇದ್ರೂ ಕೂಡ ನಡೆಯುತ್ತೆ ಎನ್ನುವಂತ ರೀತಿಯಲ್ಲಿ ಇವತ್ತು ಎಷ್ಟು ಜನ ಮಾಡ್ತಾ ಇದ್ದಾರೋ ಈ ಒಂದು ಪ್ರಪಂಚದಲ್ಲಿ, ಆ ರೀತಿಯಾಗಿ ಈತನ ಇಲ್ಲಿ ಮಾಡ್ತಾ ಇದ್ದಾನೆ. ಅಂದ್ರೆ ಈತನು ಮಾಡಿರುವಂಥದ್ದು ನಿಜವಾ ಅಂತ ಅಂದ್ರೆ ಸುಳ್ಳು. ಇವತ್ತಿಗೂ ಪ್ರಪಂಚದಲ್ಲಿ ಎಷ್ಟೋ ಜನ ಮ್ಯಾಜಿಕ್ ಮಾಡುವಂಥವ್ರು ಇದ್ದಾರೆ. ಅವ್ರು ಮಾಡುವಂಥದ್ದೆಲ್ಲ ಸತ್ಯವಾದಂಥ ಕಾರ್ಯಗಳ ಅಂತ ಅಂದ್ರೆ ಅಲ್ಲ, ಅವೆಲ್ಲವೂ ಕೂಡ ಸುಳ್ಳಾಗಿರುವಂಥವುಗಳು. ಮನುಷ್ಯರು ಕಣ್ಣು ಕಟ್ಟಿದಂಥ ರೀತಿಯಲ್ಲಿ ನಿಜವೇನೋ ಎನ್ನುವಂಥ ರೀತಿಯಲ್ಲಿ ತೋರಿಸುವಂಥ ಒಂದು ಅಭ್ಯಾಸದ ಕಾರ್ಯಗಳವೆಲ್ಲ. ಸರಿಯಾದಂಥ ರೀತಿಯಲ್ಲಿ ಅಭ್ಯಾಸ ಮಾಡಿಕೊಂಡು ಅವ್ರೇನ್ ಮಾಡ್ತಾರೆ, ಮನುಷ್ಯನ ಮುಂದೆ ಮಾಡಿ ತೋರಿಸ್ತಾರೆ. ಇವತ್ತು ದೇವರು ಮಾಡಿರುವಂಥ ಮಹತ್ ಕಾರ್ಯಗಳು ಗೊತ್ತಾಗಬೇಕು ಅಂದ್ರೆ, ದೇವರು ಮಾಡಿರುವಂಥ ಅದ್ಭುತ ಕಾರ್ಯಗಳು ಗೊತ್ತಾಗಬೇಕು ಅಂದ್ರೆ, ನಿಜವಾದಂಥ ಕಾರ್ಯಗಳು ಗೊತ್ತಾಗಬೇಕು ಅಂದ್ರೆ ಈ ಪ್ರಕೃತಿಯನ್ನ ನೋಡಬೇಕು. ಯಾಕೆಂತಂದ್ರೆ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿಯೇ ಇವೆಲ್ಲವುಗಳನ್ನು ಉಂಟು ಮಾಡಿರುವಂಥ ಕಾರಣ ಆ ಒಂದು ದೇವರ ಕಾರ್ಯಗಳು ಏನು, ದೇವರು ಮಾಡಿರುವಂಥ ಅದ್ಭುತವಾದಂಥ ಕಾರ್ಯಗಳು ಏನು, ಯೇಸು ಕ್ರಿಸ್ತನ ಮೂಲಕವಾಗಿ ಮಾಡಿರುವಂಥ ಅದ್ಭುತವಾದಂಥ ಕಾರ್ಯಗಳು ಏನು ಎನ್ನುವಂಥ ರೀತಿಯಲ್ಲಿ ಪ್ರಕೃತಿಯನ್ನು ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ ಕೀರ್ತನೆಗಳು 136 4ನೇ ವಚನವನ್ನು ಗಮನಿಸಿ. ಮಹತ್ ಕಾರ್ಯಗಳನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನು. ಅಂದ್ರೆ ಮಹತ್ ಕಾರ್ಯಗಳನ್ನು ಮಾಡೋದಕ್ಕೆ ದೇವರೊಬ್ಬನೇ ಶಕ್ತನು ಅಂತ ಹೇಳಿ ಇದೆ. ಅಂದ್ರೆ ದೇವರನ್ನ ಹೊರತುಪಡಿಸಿ ಯಾರು ಕೂಡ ಮಹತ್ ಕಾರ್ಯಗಳನ್ನು ಮಾಡೋದಕ್ಕಾಗಲ್ವ ಈ ಭೂಮಿ ಮೇಲೆ? ಇಲ್ಲ. ಆತನ ಸೀಮೋನನಾಗಿದ್ರು, ಮ್ಯಾಜಿಕ್ ಮಾಡುವಂಥವರಾಗಿದ್ರು, ಯಾರೇ ಆಗಿದ್ರು ಕೂಡ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ದೇವ್ರೇನು ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ? ದೇವ್ರೇನು ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ ಅಂತ ಅಂದ್ರೆ, ಇವತ್ತಿಗೂ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ, ಮುಂದೆ ಯೇಸು ಕ್ರಿಸ್ತನ ಬರುವಿಕೆವರೆಗೂ ಕೂಡ ಮಾಡ್ತಾನೆ ಅಂತ ಅಂದ್ರೆ, ಭೂಮಿಯು ಕ್ರಮವಾದಂಥ ರೀತಿಯಲ್ಲಿ ತಿರುಗಬೇಕು, ನಕ್ಷತ್ರಗಳು ಕ್ರಮವಾದಂಥ ರೀತಿಯಲ್ಲಿ ತಿರುಗಬೇಕು, ಕಾಲಗಳು ಸರಿಯಾದಂಥ ರೀತಿಯಲ್ಲಿ ಬದಲಾಗಬೇಕು, ಮಳೆಗಾಲ ಎನ್ನುವಂಥದ್ದು ಸರಿಯಾದಂಥ ರೀತಿಯಲ್ಲಿ, ಬೇಸಿಗೆಗಾಲ ಎನ್ನುವಂಥದ್ದು ಸರಿಯಾದಂಥ ರೀತಿಯಲ್ಲಿ, ಚಳಿಗಾಲ ಎನ್ನುವಂಥದ್ದು ಸರಿಯಾದಂಥ ರೀತಿಯಲ್ಲಿ ಮಳೆ ಬರುವಂಥ ಕಾರ್ಯಗಳು ಇವೆಲ್ಲವೂ ಕೂಡ ಕ್ರಮವು ತಪ್ಪದಂಥ ರೀತಿಯಲ್ಲಿ ದೇವರು ಮಾಡ್ತಾ ಇರುವಂಥ ಕಾರ್ಯವು ಅದ್ಭುತವಾದಂಥದ್ದು. ಯಾಕೆಂದ್ರೆ ಇವತ್ತು ಮನುಷ್ಯನು ಇಂಜಿನನ್ನು ರೆಡಿ ಮಾಡ್ತಾನೆ. ಒಂದು ಫ್ಲೈಟಲ್ಲಿ ಇರುವಂಥದ್ದನ್ನಾಗಿರ್ಬೋದು, ಟ್ರೈನಲ್ಲಿ ಇರುವಂಥ ಕಾರ್ಯಗಳನ್ನಾಗಿರ್ಬೋದು, ಬಸ್ಸಲ್ಲಿರುವಂಥ ಇಂಜಿನ್ಗಳನ್ನ ರೆಡಿ ಮಾಡ್ತಾನೆ. ಆದರೆ ಸ್ವಲ್ಪ ಕಾಲದವರೆಗೆ ಅವು ಓಡುತ್ತೆ, ಚೆನ್ನಾಗಿ ಓಡುತ್ತೆ. ಆದರೆ ಸ್ವಲ್ಪ ದಿನಕ್ಕೆ ಅವು ನಿಂತು ಹೋಗುತ್ತೆ, ಕೆಟ್ಟು ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಅಂದರೆ ಹೌದು, ಇವೆಲ್ಲವೂ ಕೂಡ ಸರ್ವನಾಶವಾಗಿ ಹೋಗುತ್ತೆ. ಕೊನೆದಾಗಿ ಅದನ್ನು ಏನು ಮಾಡಬೇಕು? ಗುಜ್ರಿಗೆ ಹಾಕ್ಬೇಕು, ತೆಗೆದುಕೊಂಡು ಹೋಗಿ, ಏನು ಇದರಿಂದ ಪ್ರಯೋಜನ ಇಲ್ಲ ಅಂತ ಹೇಳಿ. ಆದರೆ ದೇವರು ಮಾಡಿರುವಂಥ ಈ ಪ್ರಕೃತಿಯಲ್ಲಿ ದೇವರು ಉಂಟು ಮಾಡಿದಂಥ ಸಮಯದಲ್ಲಿ ಯಾವ ರೀತಿಯಾಗಿದ್ವೋ ಈ ಒಂದು ಕೋಟ್ಯಾನುಕೋಟಿ ವರ್ಷಗಳು ಕಳೆದ್ರೂ ಕೂಡ ಇವತ್ತಿಗೂ ಕೂಡ ಅದೇ ರೀತಿಯಾಗಿ ಇದೆ. ಯೇಸು ಕ್ರಿಸ್ತನ ಬರುವಿಕೆವರೆಗೂ ಕೂಡ ಅದೇ ರೀತಿಯಾಗಿ ಇರ್ತದೆ. ಮುಂದ್ ವೇಳೆ ಯೇಸು ಕ್ರಿಸ್ತನು ಬರುವಂಥ ಕಾರ್ಯವಿಲ್ಲ ಅಂತಕೊಳ್ಳಿ, ಅದೆಷ್ಟೇ ಕೋಟ್ಯಾನುಕೋಟಿ ವರ್ಷವಾಗಿದ್ರು ಕೂಡ ಅದೇ ರೀತಿಯಾಗಿ ಇರ್ತಿತ್ತು. ಆದ್ರೆ ದೇವರೇ ಒಂದು ದಿನ ನಾಶ ಮಾಡ್ತಾನೆ, ಅದನ್ನು ಬಿಟ್ಬಿಡಿ. ಆದರೆ ಈ ಪ್ರಕೃತಿಯಲ್ಲಿರುವಂಥ ಕಾರ್ಯಗಳನ್ನ ನಾವು ನೋಡುವಂಥದ್ದಾದ್ರೆ, ಒಂದು ಚಿಕ್ಕ ಬೀಜವನ್ನು ಬಿತ್ತಿದ್ರೆ ಭೂಮಿಯನ್ನು ಸೀಳಿಕೊಂಡು ಬೆಳೆಯಾಗಿ ಅದು ಬೆಳೆಯುತ್ತೆ, ಗಿಡವಾಗಿ ಮಾರ್ಪಡುತ್ತೆ. ಇದು ಅದ್ಭುತವಾದಂಥ ಕಾರ್ಯವಲ್ವಾ? ಸಮುದ್ರದ ನೀರು ಕಾದು ಆವಿಯಾಗಿ ಮೋಡಗಳಾಗಿ ಮಾರ್ಪಟ್ಟು ಆ ಒಂದು ಸಮಯದಲ್ಲಿ ಆ ಮೋಡಗಳು ಮಳೆಯಾಗಿ ಸುರಿಯುವಂಥ ಕಾರ್ಯವು ಇದು ಅದ್ಭುತವಾದಂಥ ಕಾರ್ಯವಲ್ವಾ? ಆಲೋಚನೆ ಮಾಡಿ. ಒಂದು ತೆಂಗಿನ ಗಿಡದಲ್ಲಿ ತೆಂಗಿನಕಾಯಿಯ ಒಳಗಡೆ ನೀರಿರುತ್ತೆ. ಆಲೋಚನೆ ಮಾಡ್ಬೇಕು ನಾವು ಇವೆಲ್ಲವನ್ನ. ಓಲಿರಲ್ಲ, ಎಲ್ಲೂ ತೂತವಾಗಿರಲ್ಲ, ಆದ್ರೂ ಕೂಡ ಒಳಗಡೆ ನೀರು ಯಾವ ರೀತಿಯಾಗಿ ಬಂತು?
ಇವೆಲ್ಲವೂ ದೇವರು ಮಾಡಿರುವಂಥ ಅದ್ಭುತಗಳಲ್ವಾ? ಅಂದರೆ ಯೇಸು ಕ್ರಿಸ್ತನು ಮಾಡಿರುವಂಥ ಅದ್ಭುತವಾದಂಥ ಕಾರ್ಯಗಳು ಇವೆಲ್ಲವೂ ಕೂಡ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಸೃಷ್ಟಿಯಲ್ಲಿ ಇಟ್ಟಿರುವಂಥ ಅದ್ಭುತ ಕಾರ್ಯಗಳಿವೆಲ್ಲ. ಮನುಷ್ಯನ ಶರೀರವೇ ಅದ್ಭುತವಾದಂಥದ್ದು ಅಂತೇಳಿ ಬೈಬಲ್ ಹೇಳುತ್ತೆ. ಒಂದ್ಸರಿ ಕೀರ್ತನೆಗಳು 139 13ನೇ ವಚನ 14ನೇ ವಚನವನ್ನು ಗಮನಿಸಿ. ಕೀರ್ತನೆ 139 13 14. ನನ್ನ ಅಂತರೇಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕಾರ್ಯಗಳು ಆಶ್ಚರ್ಯಕರವಾಗಿದೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಅಂದ್ರೆ ದೇವರು ಮಾಡಿದಂಥ ಕಾರ್ಯಗಳನ್ನ ದಾವೀದನಿಲ್ಲಿ ಅರ್ಥ ಮಾಡಿಕೊಂಡು ಇದನ್ನು ನಾನು ನೋಡ್ತಕ್ಕ ನನಗೆ ಆಶ್ಚರ್ಯವಾಗ್ತಾ ಇದೆ ಎಂಬುದಾಗಿ ಹೇಳ್ತಾನೆ. ಆಲೋಚನೆ ಮಾಡಬೇಕು. ಇವತ್ತು ಮನುಷ್ಯನು ಒಂದು ತಾಜ್ ಮಹಲನ್ನೇ ಪ್ರಪಂಚದ ಅದ್ಭುತ ಎಂಬುದಾಗಿ ಹೇಳ್ತಾನೆ, ಚೀನಾ ಗೋಡೆಯನ್ನೇ ಪ್ರಪಂಚದ ಅದ್ಭುತ ಎಂಬುದಾಗಿ ಹೇಳ್ತಾನೆ. ಆದರೆ ಇವೆಲ್ಲವೂ ಕೂಡ ನಾಶವಾಗಿ ಹೋದ್ರೆ ಇದಕ್ಕಿನ್ನ ಅದ್ಭುತವಾಗಿರುವಂಥದ್ದನ್ನ ಕಟ್ಬೋದಾ? ಇದಕ್ಕಿನ್ನ ಚೆನ್ನಾಗಿರುವಂಥದ್ದನ್ನ ಕಟ್ಬೋದಾ? ಇದಕ್ಕಿನ್ನ ದೊಡ್ಡದಾಗಿರುವಂಥದ್ದನ್ನ ಕಟ್ಬೋದಾ? ಹೌದು. ಇವತ್ತೇನೋ ಬುರ್ಜ್ ಖಲೀಫಾ ನಾಶವಾಗಿ ಹೋಯ್ತು ಅಂದ್ಕೊಳ್ಳಿ, ಪ್ರಪಂಚದ ಮನುಷ್ಯರೆಲ್ಲ ಅದ್ಭುತ ಎಂಬುದಾಗಿ ಹೇಳ್ತಾರೆ. ಇವತ್ತು ಬುರ್ಜ್ ಖಲೀಫಾ ನಾಶವಾಗಿ ಹೋಯ್ತು ಅಂದ್ಕೊಳ್ಳಿ, ಬಿದ್ದೋಯ್ತು ಅಂದ್ಕೊಳ್ಳಿ, ಅದಕ್ಕಿಂತ ಚೆನ್ನಾಗಿರುವಂಥದ್ದನ್ನ ಕಟ್ಬೋದಾ? ಹೌದು. ಆದರೆ ಮನುಷ್ಯನ ಶರೀರದಲ್ಲಿ ಯಾವುದೋ ಅವಯವಗಳು ಕಳೆದುಕೊಂಡ ಅಂದ್ಕೊಳ್ಳಿ, ಒಬ್ಬ ಮನುಷ್ಯನಿಗೊಂದು ಕೈ ಹೋಯ್ತು ಅಂದ್ಕೊಳ್ಳಿ, ಮತ್ತೆ ಕೈಯನ್ನು ರೆಡಿ ಮಾಡುವಂಥ ಮನುಷ್ಯನ ಈ ಭೂಮಿ ಮೇಲೆ ಇದನ್ನ ಮನುಷ್ಯನ ಮತ್ತೆ ಒಬ್ಬ ಕೈ ಕಳೆದುಕೊಂಡಂಥ ಮನುಷ್ಯನಿಗೆ ಕೈಯನ್ನು ತಯಾರು ಮಾಡೋದಕ್ಕೆ ಸಾಧ್ಯವಾ? ದೊಡ್ಡ ಮನೆಯನ್ನು ತಯಾರು ಮಾಡ್ತಾನೆ, ದೊಡ್ಡ ಗೋಡೆಯನ್ನು ಕೂಡ ತಯಾರು ಮಾಡ್ತಾನೆ, ದೊಡ್ಡ ತಾಜ್ ಮಹಲನ್ನು ಕೂಡ ಬೇಕಾದ್ರೆ ಕಟ್ಟಾಕ್ತಾನೆ. ಇವೆಲ್ಲವನ್ನ ಕಟ್ಟುವಂಥದ್ದಕ್ಕೆ ಶಕ್ತಿ ಇದೆ. ಆದರೆ ಮನುಷ್ಯನ ಶರೀರದಲ್ಲಿ ಯಾವುದೇ ಅವಯವಗಳು ಹೋಯ್ತು ಅಂದ್ಕೊಳ್ಳಿ, ಮತ್ತೆ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಸಾಧ್ಯವಿಲ್ದಲೇ ಇದ್ದಾಗ ಯಾವುದು ಅದ್ಭುತ? ಮನುಷ್ಯನು ಕಟ್ಟಿರುವಂಥ ಈ ಕಟ್ಟಡಗಳು ಅದ್ಭುತವಾ? ದೇವರು ಕಟ್ಟಿರುವಂಥ ಮನುಷ್ಯನ ಶರೀರ ಅಂತ ಹೇಳಿ ಇರುವಂಥ ಈ ಒಂದು ಮಾನವ ಶರೀರವೂ ಅದ್ಭುತವ. ಕಟ್ಟುವಂಥದ್ದು ಅದ್ಭುತ ಅಲ್ಲ, ಕಟ್ಟಕ್ಕಾಗದೆ ಇರುವಂಥದ್ದು ಅದ್ಭುತ. ಕಟ್ಟುವಂಥ ಕಾರ್ಯಗಳು ಮತ್ತೆ ನಿರ್ಮಿಸುವಂಥ ಕಾರ್ಯಗಳು ಏನಿದೆಯೋ ಅದು ಅದ್ಭುತವಲ್ಲ. ಕಟ್ಟೋದಕ್ಕೆ ಕಷ್ಟವಾಗಿರ್ತದಲ್ಲ, ಅದು ಅದ್ಭುತವಾದಂಥ ಕಾರ್ಯ. ಕಟ್ಟೋದಕ್ಕೆ ಕಷ್ಟವಾಗಿರುವಂಥ ಕಾರ್ಯವನ್ನು ಕೂಡ ದೇವರು ಕಟ್ಟಿ ಮಾಡಿದನಲ್ಲ, ಅದು ಆತನ ಅದ್ಭುತ ಕಾರ್ಯ, ಅದು ಆತನ ಆಶ್ಚರ್ಯಕರವಾದಂಥ ಕಾರ್ಯ. ಯೋಬನ ಗ್ರಂಥ 37:14 ಗಮನಿಸಿ. ಯೋಬ 37:14. ಯೋಬನೇ ಇದನ್ನು ಕೇಳು, ಸುಮ್ಮನೆ ನಿಂತು ದೇವರ ಅದ್ಭುತ ಕಾರ್ಯಗಳನ್ನ ಧ್ಯಾನಿಸು. ದೇವರ ಅದ್ಭುತ ಕಾರ್ಯಗಳನ್ನ ನಾವು ಆಲೋಚನೆ ಮಾಡಬೇಕು. ಇವತ್ತು ಚಿಕ್ಕ ಆಕಾರದಲ್ಲಿರುವಂಥ ಇರುವೆ ಇದೆ. ಆ ಇರುವೆಯನ್ನು ನೋಡುವಂಥದ್ದಾದ್ರೆ ಅದರೊಳಗೆ ಮೆದುಳಿರುವಂಥದ್ದೇನು, ಅದರ ಒಂದು ಶರೀರದ ಒಳಗೆ ಆ ಅಂಗಾಂಗಗಳಿರುವಂಥದ್ದೇನು, ಅದಕ್ಕೆ ಸಿಕ್ಕಿದಂಥ ಆ ಒಂದು ಧಾನ್ಯವು ಸಿಕ್ಕಿದಂಥ ಸಮಯದಲ್ಲಿ ಕಾಲವನ್ನ ವ್ಯಯ ಮಾಡದಂಥ ರೀತಿಯಲ್ಲಿ ಅದನ್ನು ಕೂಡಿಡುವಂಥ ಕಾರ್ಯವು ಏನು? ಅಂದರೆ ಇವೆಲ್ಲವನ್ನು ಉಂಟು ಮಾಡಿದಂಥ ದೇವರು ಎಂಥ ಜ್ಞಾನಿ ಇರಬೇಕು ಆಲೋಚನೆ ಮಾಡಿ. ಮನುಷ್ಯನನ್ನ ದೇವ್ರು ಈ ರೀತಿಯಾಗಿ ನಿರ್ಮಾಣ ಮಾಡಿದನೆ ಅಂದ್ರೆ ದೇವ್ರ ಜ್ಞಾನಿ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇವತ್ತು ಮನುಷ್ಯನ ಶರೀರಕ್ಕೆ ಯಾವುದೇ ಅವಯವಗಳು ಹೋದ್ರೆ ಎಲ್ಲೂ ಕೂಡ ಸಿಗಲ್ಲ. ಇನ್ನೊಬ್ಬ ಜೀವಂತವಾಗಿರುವಂಥ ಮನುಷ್ಯನನ್ನೇ ಆಶ್ರಯಿಸಬೇಕು. ಇವತ್ತು ರಕ್ತವನ್ನು ಉತ್ಪತ್ತಿ ಮಾಡುವಂಥ ಫ್ಯಾಕ್ಟರಿ ಇದೆಯಾ ಭೂಮಿ ಮೇಲೆ? ಕಾಲು ಕೈಗಳನ್ನು ಉಂಟು ಮಾಡುವಂಥ ಫ್ಯಾಕ್ಟರಿಗಳಿದೆಯಾ? ಇಲ್ಲ, ಇರುವುದಕ್ಕೆ ಸಾಧ್ಯವಿಲ್ಲ. ಗಮನಿಸಿ, ಯಾಕೆ ಇಲ್ಲ ಅಂತಂದ್ರೆ ಅದನ್ನು ಮನುಷ್ಯನು ಮಾಡೋದಕ್ಕೆ ಸಾಧ್ಯವಿಲ್ಲ. ದೇವರು ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ. ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನಲ್ಲಿರುವಂಥ ಅವಯವಗಳನ್ನು ತೆಗೆದುಹಾಕ್ಬೇಕು ಅಂದ್ರೆ ಕೆಲವು ಸಮಯಗಳಲ್ಲಿ ಮಾತ್ರವೇ ಅದನ್ನು ತೆಗೆದುಹಾಕ್ಬೇಕು. ಮನುಷ್ಯನ ತಲೆ ಕೂದಲುಗಳನ್ನು ಆಲೋಚನೆ ಮಾಡುವಂಥದ್ದಾದ್ರೆ ಮನುಷ್ಯನ ಕೈಲಿ ಒಂದು ಕೂದಲನ್ನು ಬೆಳ್ಳಗೆ ಕರಗೆ ಮಾಡೋದಕ್ಕಾಗಲ್ಲ ಎಂಬುದಾಗಿ ಬೈಬಲ್ ತಿಳಿಸುತ್ತೆ. ಇವನೇನೋ ಕಲ್ಲರ್ಗಳನ್ನು ಹಚ್ಕೊಂಡು ಟೆಂಪ್ರವರಿ ಕಾಲದಲ್ಲಿ ಏನೋ ಅದನ್ನು ಆ ರೀತಿಯಾಗಿ ಮಾಡ್ಕೊಬೋದು ಅಷ್ಟೇನೆ. ಆದರೆ ದೇವರು ಮಾಡಿರುವಂಥ ಅದ್ಭುತವಾದಂಥ ಕಾರ್ಯಗಳು ಅಂತ ಹೇಳಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಮನುಷ್ಯನು ಏನು ಮಾಡಿದ್ದಾನೆ? ಅದ್ಭುತವಾದಂಥ ಕಾರ್ಯಗಳು ಇವ್ರು ಮಾಡುವಂಥ ಮ್ಯಾಜಿಕ್ಗಳೇ ಎಂಬುದಾಗಿ ಅಂದ್ಕೊಂಡು
ಹಣವನ್ನೇ ವ್ಯಯ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ. ಆದರೂ ಅದ್ಭುತವಾದಂಥ ಕಾರ್ಯಗಳು ಅವು ಯಾವುವೂ ಅಲ್ಲ. ಈ ಸೃಷ್ಟಿಯಲ್ಲಿರುವಂಥದ್ದು ಅದ್ಭುತವಾದಂಥ ಕಾರ್ಯ, ಮಾನವನ ಶರೀರ ಎನ್ನುವಂಥದ್ದು ಅದ್ಭುತವಾದಂಥ ಕಾರ್ಯ. ಕೀರ್ತನೆಗಳು 104 24ನೇ ವಚನ 25ನೇ ವಚನವನ್ನು ಗಮನಿಸಿ. ಕೀರ್ತನೆಗಳು 104 24ನೇ ವಚನ 25ನೇ ವಚನವನ್ನು. ನಿನ್ನ ಕೈ ಕೆಲಸಗಳು ಎಷ್ಟೋ ವಿಧವಾಗಿವೆ, ಅವುಗಳನ್ನೆಲ್ಲ ಜ್ಞಾನದಿಂದಲೇ ಮಾಡಿದ್ದಿ. ಭೂಲೋಕವು ನಿನ್ನ ಆಸ್ತಿಯಿಂದ ತುಂಬಿರುತ್ತದೆ. ಈಗೋ ಸಣ್ಣ ದೊಡ್ಡ ಜೀವ ಜಂತುಗಳು ಚಲಿಸುತ್ತಿರುತ್ತವೆ. ಇಂಥ ಸಣ್ಣ ದೊಡ್ಡ ಜೀವ ಜಂತುಗಳು ಚಲಿಸುವಂತ ರೀತಿಯಲ್ಲಿ, ಈ ವಿಶ್ವದಲ್ಲಿ ಅದ್ಭುತವಾದಂಥ ಕಾರ್ಯಗಳು ಇರುವಂತ ರೀತಿಯಲ್ಲಿ, ಸೃಷ್ಟಿ ಎಲ್ಲವೂ ಕೂಡ ಕ್ರಮವಾದಂಥ ರೀತಿಯಲ್ಲಿ ನಡೆಯುವಂತೆ ಮಾಡಿದ್ದು ಯಾವುದು? ಮಹತ್ವವುಳ್ಳ ದೇವರ ಮಾತು. ಮಹತ್ವವುಳ್ಳಂತ ದೇವರ ಮಾತು ಏನ್ ಮಾಡಿದೆ? ಪ್ರಕೃತಿಯು ಸರಿಯಾದಂಥ ರೀತಿಯಲ್ಲಿ ನಡಿಬೇಕು. ಮಹತ್ವವುಳ್ಳ ಮಾತು ಏನ್ ಮಾಡಿದೆ? ಈ ಒಂದು ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಕ್ರಮದಲ್ಲಿ ಕೆಲಸವನ್ನು ಮಾಡಿ ಮನುಷ್ಯನಿಗೆ ಸೇವೆಯನ್ನು ಮಾಡಬೇಕು. ಆಲೋಚನೆ ಮಾಡಿ, ಮಾತಿನ ಮೂಲಕವಾಗಿ ಉಂಟು ಮಾಡಿದಂತ ಈ ಒಂದು ಭೂಮಿಯನ್ನ, ಆ ಒಂದು ಭೂಮಿಯಿಂದಲೇ ದೇವರು ಏನ್ ಮಾಡಿದ್ದಾನೆ? ಮಣ್ಣನ್ನು ತೆಗೆದುಕೊಂಡು ಮನುಷ್ಯನ ಶರೀರವನ್ನು ನಿರ್ಮಾಣ ಮಾಡಿದ್ದಾನೆ. ಇವೆಲ್ಲವೂ ಅದ್ಭುತವಾದಂಥ ಕಾರ್ಯಗಳಲ್ವಾ? ಅದ್ಭುತವಾದಂಥ ಶ್ರೇಷ್ಠವಾದಂಥ ಕಾರ್ಯಗಳು. ಈ ಅದ್ಭುತಗಳು, ಈ ಶ್ರೇಷ್ಠವಾದಂಥ ಕಾರ್ಯಗಳು ಯಾವುದರ ಮೂಲಕವಾಗಿ ಬಂತು? ದೇವರ ಬಲವುಳ್ಳ, ದೇವರ ಶಕ್ತಿಯುಳ್ಳ, ದೇವರ ಜೀವವುಳ್ಳಂಥ ಮಾತಿನ ಮೂಲಕವಾಗಿ, ದೇವರ ಬಲವುಳ್ಳಂಥ ಮಾತಿನಿಂದಲೇ ಇವೆಲ್ಲವೂ ಕೂಡ ಬಂದಿದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂತಂದ್ರೆ ಇದು ಪ್ರಪಂಚದ ಮನುಷ್ಯರ ಒಂದು ಆಲೋಚನೆಗಳನ್ನು ನೋಡುವಂಥದ್ದಾದರೆ, ಕೆಲವರಿಗೆ ಸಿಹಿ ಎನ್ನುವಂಥದ್ದು ಇಷ್ಟ, ಇನ್ನು ಕೆಲವರಿಗೆ ಸಿಹಿ ಎನ್ನುವಂಥದ್ದು ಇಷ್ಟ ಇಲ್ಲ, ಇನ್ನು ಕೆಲವರಿಗೆ ಒಂದೊಂದು ಕಲರ್ಗಳು ಇಷ್ಟ. ಆದರೆ ಪ್ರಕೃತಿಯಲ್ಲಿ ನೋಡುವಾಗ ವಿಧ ವಿಧವಾದಂಥ ಬಣ್ಣಗಳು, ವಿಧ ವಿಧವಾದಂಥ ಆಹಾರಗಳು, ವಿಧ ವಿಧವಾದಂಥ ರೀತಿಯಲ್ಲಿ ಇರುವಂಥ ಪ್ರಾಣಿ ಪಕ್ಷಿಗಳು, ವಿಧ ವಿಧವಾದಂಥ ಕಲರ್ಗಳಲ್ಲಿರುವಂಥ ಹೂವುಗಳು, ಇವೆಲ್ಲ ದೇವರು ಮಾಡಿದಾನೆ ಅಂತಂದರೆ ದೇವರ ಅದ್ಭುತವಾದಂಥ ಕಾರ್ಯಗಳು. ಈ ಅದ್ಭುತವಾದಂಥ ಕಾರ್ಯಗಳೆಲ್ಲವನ್ನ ದೇವರು ಯಾರಿಗೋಸ್ಕರ ಮಾಡಿದ್ದಾನೆ? ಮನುಷ್ಯನಿಗೋಸ್ಕರವೇ. ಮನುಷ್ಯನು ಇವೆಲ್ಲವನ್ನು ಅನುಭವಿಸ್ತಾ ಆ ದೇವರಿಗೋಸ್ಕರ ಬದುಕಬೇಕು ಎನ್ನುವಂಥ ಆಲೋಚನೆಯಿಂದಲೇ ದೇವರು ಇವೆಲ್ಲವನ್ನ ಮಾಡಿಕೊಟ್ಟಿದ್ದಾನೆ. ಇವೆಲ್ಲವನ್ನ ಮಾಡಿದ್ದು ಯಾವುದು? ದೇವರ ಮಾತು. ದೇವರ ಮಾತಿಗೆ ಇಂಥ ಶಕ್ತಿ ಇದೆಯಾ? ಮಹತ್ವವುಳ್ಳ ಮಾತು ಎಂಬುದಾಗಿ ನಾವು ಏನು ಕಲ್ತ್ಕೊಳ್ತಾ ಇದ್ದೀವೋ, ದೇವರ ಮಾತಿನಲ್ಲಿ ಎಂಥ ಮಹತ್ವ ಇದೆ, ದೇವರ ಮಾತಿನಲ್ಲಿ ಎಂಥ ಶಕ್ತಿ ಇದೆ, ದೇವರ ಮಾತಿನಲ್ಲಿ ಎಂಥ ಶ್ರೇಷ್ಠತೆ ಇದೆಯೋ ಆಲೋಚನೆ ಮಾಡಿ. ನಾವು ಒಂದು ವೇಳೆ ಮಾತನಾಡಿದ್ರೆ ಒಬ್ಬ ಮನುಷ್ಯನಿಗೆ ನೋವಾಗುವಂಥ ರೀತಿಯಲ್ಲಿ ಮಾತನಾಡ್ತೀವಿ. ನಾವೇನಾದ್ರೂ ಮಾತನಾಡಿದ್ರೆ ಒಬ್ಬ ಮನುಷ್ಯನ ಪ್ರಾಣವನ್ನೇ ಕಳೆದುಕೊಳ್ಬೇಕು, ಆ ರೀತಿಯಾಗಿ ಮಾತನಾಡ್ತೀವಿ. ಕೆಲವು ಸರಿ ನಾವು ಮಾತನಾಡುವಂಥ ಮಾತುಗಳು ದೇವರಿಗೆ ವ್ಯತಿರೇಕವಾಗಿರುವಂಥ ಮಾತುಗಳನ್ನು ಮಾತನಾಡ್ತೀವಿ. ಆದರೆ ದೇವರ ಮಾತುಗಳು ಏನು ಮಾಡಿದೆ? ದೇವರ ಮಾತುಗಳು ಶ್ರೇಷ್ಠವಾದಂಥ ಸೃಷ್ಟಿಯನ್ನು ಉಂಟು ಮಾಡಿದೆ. ದೇವರ ಮಾತುಗಳು ಶ್ರೇಷ್ಠವಾಗಿ ಇರುವಂಥ ರೀತಿಯಲ್ಲಿ, ಪ್ರಕೃತಿ ಎಲ್ಲವೂ ಕೂಡ ಕೆಲಸ ಮಾಡುವಂಥ ರೀತಿಯಲ್ಲಿ ದೇವರ ಮಾತುಗಳು ಮಾಡಿದೆ. ಭೂಮಿ ಉಂಟಾಗ್ಲಿ, ಆಕಾಶ ಉಂಟಾಗ್ಲಿ, ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟಾಗ್ಲಿ, ಪ್ರಾಣಿ ಪಕ್ಷಿಗಳು ಉಂಟಾಗ್ಲಿ, ಇವೆಲ್ಲವೂ ಕೂಡ ದೇವರ ಮಾತುಗಳು. ದೇವರ ಮಾತುಗಳು ಎಲ್ಲವೂ ಕೂಡ ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡುವಂಥ ರೀತಿಯಲ್ಲಿ ಮಾಡ್ತಾ ಇದೆ. ಕೀರ್ತನೆಗಳು 104 5ನೇ ವಚನದಿಂದ ಗಮನಿಸಿ. ಕೀರ್ತನೆಗಳು 104ನೇ ಕೀರ್ತನೆ 5ನೇ ವಚನದಿಂದ. ಭೂಮಿಯು ಯುಗ ಯುಗಾಂತರಕ್ಕೂ ಕದಲದ ಹಾಗೆ ಅದನ್ನು ದೃಢವಾದಂಥ ಅಸ್ಥಿವಾರದ ಮೇಲೆ ಸ್ಥಾಪಿಸಿದ್ದಿ. ಅಂದ್ರೆ ಭೂಮಿ ತಿರುಗ್ತಾ ಇದೆ ಎಂಬುದಾಗಿ ನಾವು ಅವತ್ತಿಂದ ಕಲ್ತ್ಕೊಂಡಿದ್ದೀವಿ. ಆದ್ರೆ ಈ ಭೂಮಿ ಕದಲದ ಹಾಗೆ ಎಂಬುದಾಗಿ ಇದೆಯಲ್ಲ, ಇದೇನರ್ಥ ಅಂದ್ರೆ ಆ ಒಂದು ಭೂಮಿಗೆ ದೇವರು ಯಾವ ಕಕ್ಷೆಯನ್ನ ನೇಮಕ ಮಾಡಿದನೋ ಆ ಕಕ್ಷೆಯನ್ನ ದಾಟಂಗಿಲ್ಲ. ಭೂಮಿ ಎನ್ನುವಂಥದ್ದು ಆ ಕಕ್ಷೆಯನ್ನ ದಾಟಂಗಿಲ್ಲ. ದೇವರು ನೇಮಕ ಮಾಡಿರುವಂತ ಆ ಒಂದು ಮಾರ್ಗದಲ್ಲೇ, ದೇವರು ಹೇಳಿರುವಂತ ಸ್ಪೀಡಿನಲ್ಲಿ ಆ ಭೂಮಿ ಎನ್ನುವಂಥದ್ದು ಈ ಸೂರ್ಯನ ಸುತ್ತ ತಿರುಗಿ ತಿರುಗಿ ಬರಬೇಕು. ತನ್ನ ಸುತ್ತಲೂ ತಾನು ಸುತ್ತಿಕೊಳ್ಳುತ್ತಾ ಸೂರ್ಯನ ಸುತ್ತಲೂ ಕೂಡ ತಿರುಗಿ ಬರಬೇಕು. ಇಲ್ಲೇನ್ ಮಾತಿದೆ? ಮತ್ತೆ ಓದಿ ಅದನ್ನ. ಭೂಮಿಯು ಯುಗ ಯುಗಾಂತರಕ್ಕೂ ಕದಲದ ಹಾಗೆ ನೀರು ಪರ್ವತಗಳನ್ನು ಮುಚ್ಚಿಬಿಟ್ಟಿತ್ತು, ನೀನು ಗದರಿಸಲು ಅದು ಓಡಿ ಹೋಯಿತು. ಜಲರಾಶಿಗಳು ಬಂದು ಪುನಃ ಭೂಮಿಯನ್ನು ಮುಚ್ಚಿಕೊಳ್ಳದ ಹಾಗೆ ನೀನು ಮೇರೆಯನ್ನ ಗೊತ್ತು ಮಾಡಿದ್ದಿ,
ಗಮನಿಸಿ, ಅಂದ್ರೆ ಇವತ್ತು ಸಮುದ್ರ ಎನ್ನುವಂಥದ್ದು ಎಷ್ಟು ಸಮಯ ಬೇಕು ಈ ಭೂಮಿಯನ್ನು ನಾಶ ಮಾಡುವುದಕ್ಕೆ? 3 ಭಾಗದ ನೀರಿದೆ, 1/4 ಭಾಗದ 1 ಭಾಗದ ಮಣ್ಣಿದೆ ಈ ಒಣನೆಲ, ಈ ಇಡೀ ಭೂಮಿಯಲ್ಲಿ. ಈ 3/4 ಭಾಗ ನೀರಿರುವಂತ ನೀರಿಗೆ 1/4 ಭಾಗ ಇರುವಂತ ಭೂಮಿಯ ನಾಶ ಮಾಡುವಂಥದ್ದು ಎಷ್ಟು ಸಮಯ ಬೇಕು? ಆದರೆ ದೇವರೇನ್ ಮಾಡಿದ್ದಾನೆ? ನಿಬಂಧನೆಯನ್ನು ಮಾಡಿದ್ದಾನೆ. ನೀನು ಈ ದಡವನ್ನು ಮೀರಿ ನೀನು ಬರಬಾರದು ಎಂಬುದಾಗಿ ದೇವರು ತೀರ್ಮಾನ ಮಾಡಿರುವಂತ ಕಾರಣ, ದೇವರ ಮಾತನ್ನ ಹೇಳಿರುವಂತ ಕಾರಣ, ಆ ಮಾತನ್ನ ಕೇಳ್ಕೊಂಡು ಅದು ಆ ರೀತಿಯಾಗಿ ಇದೆ. ಒಂದು ವೇಳೆ ಅದೇ ಮಾತು ಮೀರಿ ಬಾ ಎಂಬುದಾಗಿ ಕರೆಯುವಂಥದ್ದು ಎಷ್ಟೊತ್ತು ಕೆಲಸ? ಆ ರೀತಿಯಾಗಿ ಕರೆದ್ರೆ ಸಮುದ್ರದ ನೀರು ಬಂದು ಭೂಮಿಯನ್ನ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ ಮಾಡಾಕತ್ತೆ. ಮುಂದೆ ಅವು ಪರ್ವತಗಳ ನಡುವೆ ಹರಿದು ಹೋಗುತ್ತವೆ, ಅವು ಅಡವಿಯ ಮೃಗಗಳಿಗೆ ನೀರು ಕೊಡುತ್ತವೆ, ಕಾಡು ಕತ್ತೆಗಳು ದಾಹ ತೀರಿಸಿಕೊಳ್ಳುತ್ತವೆ, ಪಕ್ಷಿಗಳು ಅವುಗಳ ಬಳಿಯ ಮರಗಳ ಕೊಂಬೆಗಳಲ್ಲಿ ವಾಸವಾಗಿದ್ದು ಗಾನ ಮಾಡುತ್ತವೆ. ನೀನು ನಿನ್ನ ಮೇಲಂತಸ್ತುಗಳಿಂದ ಪರ್ವತಗಳಿಗೆ ನೀರು ಕೊಡುತ್ತಿ, ನೀನು ನಿನ್ನ ಮೇಲಂತಸ್ತುಗಳಿಂದ ಪರ್ವತಗಳಿಗೆ ನೀರು ಕೊಡುತ್ತಿ, ನಿನ್ನ ಕಾರ್ಯಫಲದಿಂದ ಭೂಮಿಯು ತೃಪ್ತಿ ಹೊಂದುತ್ತದೆ. ಪಶುಗಳಿಗೋಸ್ಕರ ಹುಲ್ಲನ್ನು ಮಳಿಸುತ್ತಿ, ಪಶುಗಳಿಗೋಸ್ಕರ ಹುಲ್ಲನ್ನು ಮಳಿಸುತ್ತಿ, ಮನುಷ್ಯರಿಗೋಸ್ಕರ ಪೈರುಗಳನ್ನು ಹುಟ್ಟಿಸುತ್ತಿ, ಮನುಷ್ಯರಿಗೋಸ್ಕರ ಪೈರುಗಳನ್ನು ಹುಟ್ಟಿಸುತ್ತಿ. ಅವರು ಭೂಮಿ ವ್ಯವಸಾಯ ಮಾಡಿ ಆಹಾರವನ್ನು, ಹೃದಯಾನಂದಕರವಾದ ದ್ರಾಕ್ಷಾರಸವನ್ನು, ಮುಖಕ್ಕೆ ಕಾಂತಿಯನ್ನುಂಟು ಮಾಡುವ ಎಣ್ಣೆಯನ್ನು, ಪ್ರಾಣಾಹಾರವಾದ ರೊಟ್ಟಿಯನ್ನು ಸಂಪಾದಿಸಿಕೊಳ್ಳುತ್ತಾರೆ. ಅಂದ್ರೆ ದೇವರ ಮಾತುಗಳಿಗೆ ಅನುಸಾರವಾಗಿ ಈ ಪ್ರಕೃತಿ ಎನ್ನುವಂಥದ್ದು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆಯೋ ಎನ್ನುವಂಥದ್ದು ಈ ಮಾತುಗಳಲ್ಲಿ ಕಾಣ್ತಾ ಇದೆ. ದೇವರ ಮಕ್ಕಳಿಗೆ ಯಾವ ರೀತಿಯಾಗಿ ಸೇವೆ ಮಾಡ್ತಾ ಇದೆಯೋ, ದೇವರ ಮಾತುಗಳಿಗೆ ಒಳಪಟ್ಟು ಎನ್ನುವಂಥದ್ದು ಇದರಲ್ಲಿ ಕಾಣ್ತಾ ಇದೆ. ಆದರೆ ದೇವರ ಮಾತನ್ನ ಮೀರದಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಾಣುತ್ತಾ. ಅದೇ ಮಾತು ದೇವರ ಅಪ್ಪಣೆಯನ್ನ ಕೊಟ್ರೆ ನಾಶ ಮಾಡುತ್ತಾ? ಖಂಡಿತವಾಗಲು. ಕೀರ್ತನೆ 147:15 ವಚನವನ್ನು ಗಮನಿಸಿ. ಕೀರ್ತನೆ 147:15 ವಚನವನ್ನ, ನನ್ನ ನುಡಿಯನ್ನ ಭೂಲೋಕಕ್ಕೆ ಕಳುಹಿಸುತ್ತಾನೆ, ಆತನ ವಾಕ್ಯವು ಬಹು ವೇಗಶಾಲಿಯಾಗಿದೆ. ಆ ಭೂಮಿಯ ಮೇಲಕ್ಕೆ ಏನ್ ಮಾಡ್ತಾನಂತೆ? ಮತ್ತೆ ಓದೋದನ್ನ, ತನ್ನ ನುಡಿಯನ್ನ ತನ್ನ ಮಾತನ್ನ, ತನ್ನ ವಾಕ್ಯವನ್ನ ಭೂಲೋಕಕ್ಕೆ ಕಳುಹಿಸುತ್ತಾನೆ. ಆತನ ವಾಕ್ಯವು ಬಹು ವೇಗಶಾಲಿಯಾಗಿದೆ. ದೇವರ ವಾಕ್ಯ ಎನ್ನುವಂಥದ್ದು ಬಹು ವೇಗಶಾಲಿಯಾಗಿದೆ. ಅಂದ್ರೆ ದೇವರು ಆತನ ಪರಲೋಕದಲ್ಲಿ ಕೂತ್ಕೊಂಡು ಭೂಮಿಯ ಮೇಲೆ ಜಲಪ್ರಳಯ ಬರಲಿ ಎಂಬುದಾಗಿ ಹೇಳ್ತಾನೆ ಅಂದ್ಕೊಳ್ಳಿ. ಕ್ಷಣದಲ್ಲಿ ಅದು ನಡೆಯುತ್ತೆ ಇಲ್ಲಿ ಈ ಭೂಮಿ ಮೇಲೆ. ಇಲ್ಲ ಮಳೆ ಸುರಿಲಿ ಎಂಬುದಾಗಿ ಹೇಳ್ತಾನೆ ಅಂದ್ಕೊಳ್ಳಿ, ಕ್ಷಣದಲ್ಲಿ ಅದು ನಡೆಯುತ್ತೆ. ಭೂಮಿಯಲ್ಲಿ ಏನು ಭೂಕಂಪ ಬರಲಿ ಎಂಬುದಾಗಿ ಹೇಳ್ತಾನೆ ಅಂದ್ಕೊಳ್ಳಿ, ಕ್ಷಣದಲ್ಲಿ ಅದು ನಡೆಯುತ್ತೆ. ಅಂದ್ರೆ ದೇವರ ವಾಕ್ಯವು ಬಹು ವೇಗಶಾಲಿಯಾಗಿದೆ. ಆ ಒಂದು ಮಾತುಗಳೇ 66 ಪುಸ್ತಕಗಳಾಗಿ ನಮ್ಮ ಕೈಯಲ್ಲಿ ಇರುವಂಥದ್ದು. ಇದು ಮಹತ್ವವುಳ್ಳಂತ ದೇವರ ಮಾತು. ಯೆಶಾಯನ ಗ್ರಂಥ 55ನೇ ಅಧ್ಯಾಯ 10ನೇ ವಚನ 11ನೇ ವಚನ. ಯೆಶಾಯನ ಗ್ರಂಥ 55:10-11. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನ ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನ ಉಣ್ಣುವವನಿಗೆ ಆಹಾರವನ್ನ ಒದಗಿಸದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ಗಮನಿಸಿ, ಮಳೆ ಎನ್ನುವಂಥದ್ದು ಬಂತು ಅಂದ್ಕೊಳ್ಳಿ, ಭೂಮಿಯನ್ನು ನೆನೆಸಿ ಭೂಮಿಯಲ್ಲಿರುವಂಥ ಬೀಜಗಳು ಮೊಳಕೆ ಆಗುವಂಥ ರೀತಿಯಲ್ಲಿ ಮಾಡಿ ಅದು ವಾಪಸ್ ಹೋಗುತ್ತಂತೆ. ಈಗ ವ್ಯರ್ಥವಾಗಿ ಹೋಗಲ್ವಾ? ವ್ಯರ್ಥವಾಗಿ ಹೋಗಲ್ಲ, ಅದು ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಆ ರೀತಿಯಾಗಿ ನನ್ನ ಮಾತು, ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನ ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನ ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ದೇವ್ರು ಯಾವುದೋ ಒಂದು ಮಾತನ್ನ ಹೇಳಿದ್ದೇನೆ ಅಂದ್ರೆ ಅದು ನೆರವೇರದಲ್ಲ ಇರಲ್ಲ ಈ ಭೂಮಿ ಮೇಲೆ. ಅದು ನೆರವೇರುತ್ತೆ. ಅದು ಭೂಲೋಕದಲ್ಲಿ ಆಗಿರ್ಬೋದು, ಪರಲೋಕದಲ್ಲಿ ಆಗಿರ್ಬೋದು, ಪಾತಾಳ ಲೋಕದಲ್ಲಿ ಆಗಿರ್ಬೋದು, ಯಾವ ಲೋಕದಲ್ಲಿ ಆಗಿರ್ಬೋದು, ದೇವರು ಹೇಳಿದಂಥ ಮಾತು ನೆರವೇರುತ್ತೆ. ಅಂಥದ್ದು ದೇವರ ಮಾತುಗಳು, ಅಂಥದ್ದು ಮಹತ್ವವುಳ್ಳಂಥದ್ದು ದೇವರ ಮಾತು. ಅಂಥ ಮಹತ್ವವುಳ್ಳಂಥ ದೇವರ ಮಾತುಗಳನ್ನು ಹಿಡಿದುಕೊಂಡಂಥ ಭಕ್ತರು ಈ ಪ್ರಕೃತಿಗೆ ಆಜ್ಞಾಪಿಸಿದ್ದಾರೆ. ಒಂದು ಸಮಯದಲ್ಲಿ ನೋಡುವಾಗ ಯೆಹೋಶುವನು ಸೂರ್ಯನನ್ನ ಚಂದ್ರನಿಗೆ ಆಜ್ಞಾಪಿಸಿ ನಿಲ್ಲುವಂಥ ರೀತಿಯಲ್ಲಿ ಮಾಡಿದ್ದಾನೆ. ಅಂದ್ರೆ ಒಂದು ದಿನಗಳ ಕಾಲ
ಪ್ರಕೃತಿ ಚಕ್ರ ಎನ್ನುವಂಥದ್ದು ತಿರುಗದೆ ನಿಂತು ಹೋಗಿದೆ. ಇದು ಎಲ್ಲಿದೆ? ಹಿಂದಿನ ಕಾಲದಲ್ಲಿ, ಯೆಹೋಶುವನ ಕಾಲದಲ್ಲಿ ನಡೆದಿರುವಂಥ ಘಟನೆ ಬೈಬಲಲ್ಲಿ ದೇವರು ಬರೆಸಿಕೊಟ್ಟಿದ್ದಾನೆ. ಆದರೆ ವಿಜ್ಞಾನಿಗಳು, ನಾಸಾ ವಿಜ್ಞಾನಿಗಳು ಇವತ್ತಿಗೆ ಅದನ್ನು ಚೆನ್ನಾಗಿ ಪರಿಶೋಧನೆಯನ್ನು ಮಾಡಿ ಹಿಂದೆ ಒಂದು ದಿನ ಸಮಯ ನಿಂತೋಗಿದೆ, ಅದು ಬೈಬಲ್ ಇದೆ ಎಂಬುದಾಗಿ ಒಪ್ಪಿಕೊಂಡಿದ್ದಾರೆ. ಒಂದೊಂದು ಸಮಯದಲ್ಲಿ ನೋಡುವಾಗ ಏಲಿಯನ್ ಇದನ್ನೇ 3.5 ವರ್ಷಗಳ ಕಾಲ ಮಳೆ ಬರಬಾರ್ದು ಎಂಬುದಾಗಿ ಆತನ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಅಂದರೆ ಈ ಮಹತ್ವವುಳ್ಳಂಥ ದೇವರ ಮಾತುಗಳನ್ನು ಅವರು ಹಿಡಿದುಕೊಂಡು ಈ ಪ್ರಕೃತಿಗೆ ಆಜ್ಞಾಪಿಸಿದ್ದಾರೆ. ಮೋಶೆ ವಿಷಯದಲ್ಲಿ ನೋಡುವಾಗ ಆತನು ಸಮುದ್ರವನ್ನು 2 ಭಾಗವನ್ನು ಮಾಡಿದ್ದಾನೆ. ಇದಕ್ಕೆ ಕಾರಣ ಏನು? ಇದಕ್ಕೂ ಕೂಡ ದೇವರ ಮಹತ್ವವುಳ್ಳಂಥ ದೇವರ ಮಾತಲ್ವಾ? ಇವೆಲ್ಲದಕ್ಕೂ ಕೂಡ ದೇವರ ಮಾತೆ. ಅಪೋಸ್ತಲರ ವಿಷಯದಲ್ಲಿ ನೋಡುವಾಗ ದೇವರ ಮಾತುಗಳನ್ನೇ ಅರ್ಥ ಮಾಡಿಕೊಂಡಂಥ ಕಾರಣ ಆ ಒಂದು ದೇವರ ಮಹತ್ವವುಳ್ಳಂಥ ಮಾತಿನಂತೆ ಬದುಕಿ ಆ ಮಾತಿನ ಮೂಲಕವಾಗಿ ರೋಗಗಳನ್ನು ವಾಸಿ ಮಾಡುವಂಥದ್ದು, ಮಾತಿನ ಮೂಲಕವಾಗಿ ಸತ್ತವರನ್ನು ಎಬ್ಬಿಸುವಂಥದ್ದು, ಮಾತುಗಳ ಮೂಲಕವಾಗಿ ಅನೇಕವಾದಂಥ ಭೌತಿಕವಾದಂಥ ಮಹತ್ಕಾರ್ಯಗಳನ್ನು ಮಾಡುವಂಥದ್ದು, ಇವೆಲ್ಲವುಗಳನ್ನು ಮಾಡಿದ್ದಾರೆ. ಮತ್ತೆ ಇಷ್ಟು ಮಾತ್ರವಲ್ಲದೆ ಮಾತಿಗೆ ಇನ್ನೆಂಥ ಶಕ್ತಿ ಇದೆಯೋ ಒಂದ್ಸರಿ ಯೆರೆಮೀಯನ ಗ್ರಂಥ 23:29 ಗಮನಿಸಿ. ನನ್ನ ವಾಕ್ಯವು, ನನ್ನ ಮಾತುಗಳು ಬೆಂಕಿಗೂ ಬಂಡೆಯನ್ನು ಒಡೆದು ಬಿಡುವ ಚಮಟಿಗೆ, ಬಂಡೆಯನ್ನು ಒಡೆದು ಬಿಡುವ ಚಮಟಿಗೆಗೂ ಸಮಾನವಾಗಿದೆಯಲ್ಲ. ಅಂದ್ರೆ ಚಮಟಿಗೆ ಅಂದ್ರೆ ಏನು? ದೊಡ್ಡದಾದಂಥ ಸುತ್ತಿಗೆ. ನಾವು ಸುತ್ತಿಗೆ ಎಂಬುದಾಗಿ ನಾವು ಏನ್ ಅರ್ಥ ಮಾಡಿಕೊಂಡಿದ್ದೇವೋ ಅದನ್ನು ದೊಡ್ಡದಾಗಿರುವಂಥದ್ದನ್ನು, ದೊಡ್ಡ ಸುತ್ತಿಗೆಯನ್ನು ಚಮಟಿಗೆ ಎಂಬುದಾಗಿ ಹೇಳ್ತೀವಿ. ಆ ಚಮಟಿಗೆಯನ್ನು ಏನಕ್ಕೋಸ್ಕರ ಬಳಸ್ತಾರೆ? ದೊಡ್ಡ ದೊಡ್ಡ ಬಂಡೆಗಳನ್ನು ಒಡೆಯೋದಕ್ಕೋಸ್ಕರ ಬಳಸ್ತಾರೆ. ಆ ರೀತಿಯಾಗಿ ದೇವರ ಮಾತು ಏನಕ್ಕೆ ಸಮಾನ? ಬೆಂಕಿಗೆ ಸಮಾನವಂತೆ. ಮತ್ತೆ ಬಂಡೆಯನ್ನು ಒಡೆದು ಬಿಡುವಂತ ಚಮಟಿಗೆಗೆ ಸಮಾನವಾದಂಥದ್ದಂತೆ. ಅಂದ್ರೆ ಇವತ್ತು ಈ ಒಂದು ಮಾತಿನ ಮೂಲಕವಾಗಿ ಈ ಒಂದು ಸೃಷ್ಟಿಯ ಆವಿರ್ಭಾವ ಎನ್ನುವಂಥದ್ದು, ಸೃಷ್ಟಿಯ ಉತ್ಪತ್ತಿ ಎನ್ನುವಂಥದ್ದು ನಡೆದಿದೆ. ಇಂಥ ಒಂದು ಕಠಿಣವಾದಂಥ ಹೃದಯಗಳು ಏನಿರ್ತದೋ, ಬಂಡೆಗೆ ಸಮವಾಗಿರುವಂಥ ಹೃದಯಗಳು ಏನಿರ್ತದೋ ಅಂಥ ಹೃದಯವನ್ನು ಕೂಡ ಒಡೆದು ಬಿಡುವಂಥ ಶಕ್ತಿ ದೇವರ ಮಾತುಗಳಿಗೆ ಇದೆ. ಯಾಕೆಂತಂದ್ರೆ ಇವತ್ತು ಚರಿತ್ರೆಯನ್ನು ನೋಡ್ಕೊಂಡ್ ಬರುವಂಥದ್ದಾದ್ರೆ ಎಷ್ಟೋ ಜನ ಜೈಲಲ್ಲಿದ್ದಂಥವರು ಕೂಡ ದೇವರ ಮಾತುಗಳನ್ನು ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಬದಲಾಗಿರುವಂಥ ಕಾರ್ಯಗಳು ಇವತ್ತಿದೆ. ಅಂದ್ರೆ ಕಠಿಣ ಹೃದಯಗಳು ಕೂಡ ಕರಗೋಗಿದೆಯಾ? ಕಠಿಣ ಹೃದಯಗಳು ಕೂಡ ಒಡೆದೋಗಿದೆಯಾ? ಒಡೆದೋಗಿದೆ ಎನ್ನುವಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಷ್ಟು ಮಾತ್ರವಲ್ಲದೇನೆ ಯೇಸು ಕ್ರಿಸ್ತನು ಆತನ ಮರಣವನ್ನು ಹೊಂದಿ ಆತನು ಪುನರುತ್ಥಾನನಾಗಿ ಎದ್ದು ಯಮ್ಮಾಹು ಎನ್ನುವಂಥ ಒಂದು ಹಳ್ಳಿಗೆ ಇಬ್ಬರು ಶಿಷ್ಯಂದಿರು ಹೋಗ್ತಿರ್ತಾರೆ. ಅವರ ಜೊತೆಯಲ್ಲಿ ಆತನು ಬೇರೆ ರೂಪದಲ್ಲಿ ಆತನು ಹೋಗ್ತಾನೆ. ಅವರು ಯೇಸು ಕ್ರಿಸ್ತನನ್ನು ಗುರುತಿಸಲ್ಲ. ಆದರೆ ಯೇಸು ಕ್ರಿಸ್ತನು ಕೆಲವು ಶಾಸ್ತ್ರಗಳಲ್ಲಿರುವಂಥ ಮಾತುಗಳನ್ನು ಅವರಿಗೆ ಜ್ಞಾಪಕಪಡಿಸಿ ಮಾತನಾಡುವಂಥ ಸಮಯದಲ್ಲಿ ಅವರಲ್ಲಿದ್ದಂಥ ಎಲ್ಲ ಕಲ್ಮಶವಾದಂಥ ಕಾರ್ಯಗಳು, ಅವರಲ್ಲಿದ್ದಂಥ ಅವಿವೇಕತನ ಇವೆಲ್ಲವೂ ಕೂಡ ಹೋಗಿ ಅವರು ಸರಿಯಾದಂಥ ರೀತಿಯಲ್ಲಿ ದೇವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಕಾಣುತ್ತೆ. ಗಮನಿಸಿ, ದೇವರ ಮಾತುಗಳು ಈ ರೀತಿಯಾಗಿದೆಯಾ? ಇದೆ. ಒಂದು ಸಮಯದಲ್ಲಿ ನೋಡುವಾಗ ನಾವು ಕೂಡ ಲೋಕದ ರೀತಿಯಲ್ಲಿ ಬದುಕ್ತಾ ಇದ್ದಂಥ ಸಮಯದಲ್ಲಿ ದೇವರ ಮಾತುಗಳು ನಮ್ಗೆ ಅರ್ಥವಾಗಿಲ್ಲ. ಯಾವತ್ತೂ ಕೂಡ ಪಾಪದಲ್ಲೇ ಬದುಕ್ತಾ ಇದ್ದಂಥ ನಮಗೆ ಇವತ್ತು ನಾವು ನಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿಕೊಂಡಿದ್ದೀವಿ ಅಂದರೆ ಏನರ್ಥ? ದೇವರ ಮಾತುಗಳು ನಮ್ಮಲ್ಲಿ ಕಾರ್ಯ ಸಾಧಿಸಿದೆ ಅಂತ ಅರ್ಥ. ದೇವರ ಮಾತುಗಳಿಗೆ ಕಲ್ಲು ಬಂಡೆಯಾಗಿದ್ದಂಥ ನಮ್ಮ ಹೃದಯಗಳು ಕೂಡ ಒಡೆದೋಗಿದೆ ಅಂತ ಹೇಳಿ ಅರ್ಥ. 2 ಪೇತ್ರ 3ನೇ ಅಧ್ಯಾಯ 5ನೇ ವಚನ, 6ನೇ ವಚನ, 7ನೇ ವಚನವನ್ನು ಗಮನಿಸಿ. ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದರು ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ ಪೂರ್ವಕಾಲದಲ್ಲಿದ್ದ ಭೂಮಿಯಾಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ, ದೇವರ ವಾಕ್ಯದ ಮೂಲಕವಾಗಿ ಉಂಟಾಗಿದೆ, ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಒಂದು ಸಮಯದಲ್ಲಿ ದೇವರ ಮಾತುಗಳ ಮೂಲಕವಾಗಿಯೇ ಉಂಟಾಗಿದೆ. ದೇವರ ಮಾತುಗಳ ಮೂಲಕವಾಗಿ ನಾಶ ಮಾಡೋದಕ್ಕೋಸ್ಕರ ಇಡಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತನ ಮಾತಿನಲ್ಲಿ ಇನ್ನೂ ಎಂಥ ಶಕ್ತಿ ಇದೆ, ಇನ್ನೂ ಸರಿ ಆಲೋಚನೆ ಮಾಡ್ಬೇಕು ನಾವು ಇದನ್ನ. ಅಂದ್ರೆ ದೇವರ ಮಾತಿನ ಮೂಲಕವಾಗಿ ಉಂಟಾಗಿದೆ. ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದಂಥ ದೇವರು ಇದನ್ನು ಉಂಟು ಮಾಡಿದ್ದಾನೆ. ಅದೇ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟು ಇವೆಲ್ಲವುಗಳನ್ನು ಕೂಡ ನಾಶಪಡಿಸ್ತಾನೆ. ಇದು ನಮಗೆ ಗೊತ್ತಿರುವಂಥ ಸಂಗತಿ. ಮತ್ತೆ ಕ್ರಿಸ್ತನ ಮಾತಿನಲ್ಲಿರುವಂಥ ಶಕ್ತಿ ಇನ್ನ ಎಂಥದ್ದೋ ಮತ್ತಾಯನ ಬರೆದ ಸುವಾರ್ತೆ 7ನೇ 28ನೇ ವಚನವನ್ನು ಗಮನಿಸಿ. ಮತ್ತಾಯ 7:28. ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ನಂತರ ಆ ಜನರ ಗುಂಪುಗಳು
ಆತನ ಉಪದೇಶಕ್ಕೆ ಆಶ್ಚರ್ಯಪಟ್ಟರು. ಈ ಯೇಸು ಕ್ರಿಸ್ತನು ಆತನು 12ನೇ ವಯಸ್ಸಿನಲ್ಲೇನೆ ಧರ್ಮೋಪದೇಶಕರ ಬಳಿಯಲ್ಲಿ ಕೂತ್ಕೊಂಡು ಆತನು ಮಾತನಾಡುವಂಥ ಸಮಯದಲ್ಲೇನೆ ಅವರು ಆಶ್ಚರ್ಯಪಟ್ಟಿದ್ದಾರೆ ಎನ್ನುವಂಥ ಮಾತು ಕಾಣುತ್ತೆ. ಧರ್ಮೋಪದೇಶವನ್ನ ಅಂದ್ರೆ ಧರ್ಮಶಾಸ್ತ್ರ ಉಪದೇಶ ಮಾಡುವಂಥವ್ರೆ ಆಶ್ಚರ್ಯಪಟ್ಟಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಮಾತುಗಳಲ್ಲಿರುವಂಥ ಜ್ಞಾನವು ಎಂಥದ್ದೋ, ಆ ದೇವರ ಮಾತುಗಳಲ್ಲಿರುವಂಥ ಮಹತ್ವ ಎನ್ನುವಂಥದ್ದು ಎಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಇವತ್ತು ಜನಗಳು ಆಶ್ಚರ್ಯ ಪಡಲ್ಲ. ನಾವು ಸತ್ಯವಾದಂಥ ಕಾರ್ಯಗಳನ್ನು ಹೇಳಿದ್ರು ಕೂಡ ಇವ್ರನ್ನೇನಕ್ಕೆ ನಾವು ದೊಡ್ಡ ಸ್ಥಿತಿಯಲ್ಲಿ ನೋಡ್ಬೇಕು ಅನ್ನುವಂಥ ರೀತಿಯಲ್ಲಿ ಹೊಟ್ಟೆ ಕಿಚ್ಚುಪಟ್ಟು ಅವರು ಸುಮ್ಮನೆ ಆಗ್ತಿರ್ತಾರೆ. ಆದ್ರೆ ಅಲ್ಲಿನ ಜನ ಆಶ್ಚರ್ಯ ಪಟ್ಟಿದ್ದಾರೆ ಅಂದ್ರೆ ಯೇಸು ಕ್ರಿಸ್ತನ ಮಾತು ಯಾವ ರೀತಿಯಾಗಿತ್ತು ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಲೂಕನ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನವನ್ನು ಗಮನಿಸಿ. ಲೂಕ ಸುವಾರ್ತೆ 7ನೇ ಅಧ್ಯಾಯ 6ರಿಂದ. ಈ ಕಾರಣದಿಂದ ನಾನು ನನ್ನನ್ನು ನಿನ್ನ ಬಳಿಗೆ ಬರುವುದಕ್ಕೆ ತಕ್ಕವನೆಂದು ಎಣಿಸಿಕೊಳ್ಳಲಿಲ್ಲ, ಆದರೆ ನೀನು ಒಂದು ಮಾತು ಹೇಳು, ನನ್ನ ಆಳಿಗೆ ಗುಣವಾಗುವುದು. ಅಂದ್ರೆ ಶತಾಧಿಪತಿಗೆ ಯೇಸು ಕ್ರಿಸ್ತನ ಮಾತಿನಲ್ಲಿರುವಂತ ಪರಮಾರ್ಥ ಅರ್ಥವಾಗಿದೆ. ಸಾಮಾನ್ಯವಾದಂಥದ್ದಲ್ಲ ಯೇಸು ಕ್ರಿಸ್ತನ ಮಾತು ಅಂದ್ರೆ. ಈ ಯೇಸು ಕ್ರಿಸ್ತನ ಸಾಮಾನ್ಯವಾದಂಥ ವ್ಯಕ್ತಿಯಲ್ಲ. ಆತನೇನೋ ಬಂದು ನಮಗೇನು ನಮ್ಮ ಮನೆಗೆ ಬಂದು ಆತನು ವಾಸಿ ಮಾಡಬೇಕಾಗಿಲ್ಲ. ಒಂದು ಮಾತನ್ನು ಹೇಳಿದ್ರೆ ಸಾಕು ಗುಣವಾಗುತ್ತೆ ಅಂತ ಹೇಳಿ ಆತನ ಅರ್ಥ ಮಾಡಿಕೊಂಡಿದ್ದಾನೆ. ಇವತ್ತು ನಾವೇನು ಅರ್ಥ ಮಾಡಿಕೊಂಡಿದ್ದೀವಿ? ಇಂಥ ಮಹತ್ವವುಳ್ಳಂಥ ದೇವರ ಮಾತುಗಳಿಂದ ತುಂಬಿರುವಂಥ 66 ಪುಸ್ತಕಗಳಿಂದ ಕೂಡಿರುವಂಥ ಗ್ರಂಥವನ್ನು ನಮ್ಮ ಬಳಿಯಲ್ಲಿ ಇದ್ರೂ ಕೂಡ ಯೇಸು ಕ್ರಿಸ್ತನ ನಂಬ್ಕೊಂಡ್ರೆ ಹೊಟ್ಟೆ ನೋವು ಹೋಗುತ್ತೆ, ಯೇಸು ಕ್ರಿಸ್ತನ ನಂಬ್ಕೊಂಡ್ರೆ ಭೌತಿಕವಾಗಿ ಏನೋ ಸಿಗುತ್ತೆ, ಯೇಸು ಕ್ರಿಸ್ತನ ನಂಬ್ಕೊಂಡ್ರೆ ಈ ಭೂಮಿಯಲ್ಲಿ ಸುಖವಾಗಿರ್ಬೋದು ಎಂಬುದಾಗಿ ಇಂಥ ಕೀಳಾದಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಕೀಳಾದಂಥ ರೀತಿಯಲ್ಲಿ ಬೋಧನೆಗಳನ್ನು ಮಾಡ್ತಾ ಇದ್ದೀವಿ. ತಪ್ಪು ಇದು. ಅಂತ ಚಿಕ್ಕವನಲ್ಲ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಅಂದ್ರೆ ಮಹಾನ್ ಶ್ರೇಷ್ಠನಾತನು. ಆ ಶತಾಧಿಪತಿ ಏನು ಗ್ರಹಿಸಿದ್ದಾನೆ? ಯೇಸು ಕ್ರಿಸ್ತನೊಂದು ಮಾತನ್ನು ಹೇಳಿದ್ರೆ ಸಾಕದ ನಡೆಯುತ್ತೆ ಎಂಬುದಾಗಿ ಆತನು ಅರ್ಥ ಮಾಡಿಕೊಂಡಿದ್ದಾನೆ. ಯಾಕೆಂತಂದ್ರೆ ಇಲ್ಲದೆ ಇರುವಂಥ ಪ್ರಕೃತಿ ದೇವರ ಮಾತಿನ ಮೂಲಕವಾಗಿ ಉಂಟಾಗ್ಲಿಲ್ವಾ? ಆಗಿರುವಂಥ ಕಾರಣ ಅಂತ ದೇವರು ಒಂದು ಮಾತನ್ನು ಹೇಳಿದ್ರೆ ಅದು ನಡೆಯಲ್ವಾ? ನಡೆಯುತ್ತೆ ಎನ್ನುವಂಥದ್ದನ್ನು ಆತನ ಅರ್ಥ ಮಾಡಿಕೊಂಡಿರುವಂಥ ಕಾರಣವೇ ಆ ಜನಗಳ ಮಧ್ಯದಲ್ಲಿ ನಿಂತ್ಕೊಂಡು, ಪ್ರಭುವೇ ನೀನು ಬರುವಂಥ ಅಗತ್ಯತೆ ಇಲ್ಲ, ಒಂದು ಮಾತನ್ನು ಹೇಳು, ಆತನ ಗುಣವನ್ನು ಹೊಂದಿಕೊಳ್ತೇನೆ ಎಂಬುದಾಗಿ ಆತನ ಹೇಳುವಂಥ ಮಾತುಗಳು ಸ್ಪಷ್ಟವಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಆತನು ಕೂಡ ಅರ್ಥ ಮಾಡಿಕೊಂಡಿದ್ದಾನೆ, ನಾವು ಕೂಡ ಆ ರೀತಿಯಾಗಿನೇ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿ. ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ ಮತ್ತು ಇಂಥ ಕಾರ್ಯಗಳನ್ನು ಇನ್ನು ಎಷ್ಟೋ ಮಾಡುತ್ತೀರಿ. ದೇವರ ವಾಕ್ಯಗಳನ್ನ ನಿರರ್ಥಕ ಪಡಿಸುತ್ತೀರಿ ಅಂದ್ರೆ 1ನೇ ಶತಮಾನದಲ್ಲಿದ್ದಂಥ ಶಾಸ್ತ್ರಿಗಳಾಗಿರ್ಬೋದು, ಪರಿಸಯರಾಗಿರ್ಬೋದು, ಅವರ ಆಚಾರಗಳನ್ನ ಪಾಲಿಸೋದಕ್ಕೋಸ್ಕರ ಆ ರೀತಿಯಲ್ಲಿ ನಡ್ಕಂತ ಇದ್ರು ಅವರು. ಗಮನಿಸಿ, ಯೇಸು ಕ್ರಿಸ್ತನು ಹೇಳಿದಂಥ ಮಾತುಗಳಿಗೆ ಅವರು ಆಶ್ಚರ್ಯಪಟ್ಟು, ಇವತ್ತು ಈತನಿಗೆ ಈ ಜ್ಞಾನವು ಎಲ್ಲಿಂದ ಬಂದಿದೆ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಏನರ್ಥ? ಅವರಲ್ಲಿಲ್ಲದಂಥ ಜ್ಞಾನವು ಯೇಸು ಕ್ರಿಸ್ತನು ಮಾತನಾಡಿದ್ದಾನೆ ಅಂತ ಅರ್ಥ. ಅಂಥ ಜ್ಞಾನದ ಮಾತುಗಳನ್ನು ತುಂಬಿರುವಂಥ ಈ ಬೈಬಲನ್ನು ನಾವು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಇನ್ನೊಬ್ಬರಿಗೆ ಉಪದೇಶವನ್ನ ಮಾಡಬೇಕು, ಇನ್ನೊಬ್ಬರಿಗೆ ತಿಳಿಸಬೇಕು. ಯೆರೆಮೀಯ 1:6ನೇ ವಚನದಿಂದ, ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿ. ಅದಕ್ಕೆ ನಾನು ಅಯ್ಯೋ ಕರ್ತನೆ, ನಾನು ಮಾತು ಬಲ್ಲವನಲ್ಲ. ಇಲ್ಲಿ ಯೆರೆಮೀಯನು ಹೇಳುವಂತ ಮಾತನ್ನು, ನಾನು ಮಾತು ಬಲ್ಲವನಲ್ಲ, ಬಾಲಕ, ನಾನು ಹುಡುಗನು ಇನ್ನುನ ಎಂದು ಭಿನ್ನಯಿಸಿದನು. ನನಗೆ ಬಾಲಕನನ್ನು ಬೇಡ, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಹೋಗುವಿ, ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವೆ. 9ನೇ ವಚನವನ್ನು ಗಮನಿಸಿ. ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಗಮನಿಸಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೀನಿ ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾರೆ. ನಾನು ಯಾರ ಬಳಿ ಕಳಿಸ್ತೀನಿ ನೀನು ಅವ್ಳಿಗೆ ಹೋಗಿ ಹೇಳ್ತಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಒಂದು ಮಾತು ಬರೆಯಲ್ಪಟ್ಟಿದೆ, ಜ್ಞಾನಿಗಳಿಗೆ ಮರೆ ಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದೀಯಾ ಅಂತಾನ. ಆ ರೀತಿಯಾಗಿ ಯೆರೆಮೀಯನು ಏನು ಹೇಳ್ತಾ ಇದ್ದಾನೆ, ಸ್ವಾಮಿ ನಾನಿನ್ನು ಚಿಕ್ಕವನು, ನಾನು ನಿನ್ನ ಮಾತುಗಳನ್ನು ಹೇಳುವಂಥ ಶಕ್ತಿ ನನಗಿಲ್ಲ ಎಂಬುದಾಗಿ ಹೇಳಿದ್ರೆ ದೇವ್ರೇನು ಹೇಳ್ತಾರೆ, ನೀನು ಹೋಗಿ ಹೇಳ್ತಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ನನ್ನ ಮಾತುಗಳನ್ನು ನಿನ್ನ ಬಾಯಲ್ಲಿ ಇಡ್ತಾ ಇದ್ದೀನಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದರೆ ದೇವರ ಮಾತುಗಳನ್ನು ಹೇಳುವುದಕ್ಕೆ
ವಯಸ್ಸಿನ ತಾರತಮ್ಯ ಇಲ್ಲ. ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿ ಇವ್ನಿಗೇನು ಚಿಕ್ಕ ಏಜು, ಇವ್ನಿಗೇನು ಗೊತ್ತಿದೆ ದೇವ್ರ ಮಾತಿನ ಬಗ್ಗೆ, ಇವ್ನಿಗೇನು ಗೊತ್ತು ಬೈಬಲಲ್ಲಿ ಇರುವಂಥ ಕಾರ್ಯ ಅಂತೇಳಿ ನಾವು ಯಾರನ್ನಾದರೂ ಅಂದ್ಕೊಳ್ಳುವಂಥದ್ದಾದರೆ ಆ ಆಲೋಚನೆ ತಪ್ಪು. ದೇವರ ವಾಕ್ಯವನ್ನು ಯಾರು ಹೇಳ್ತಾರೆ ಎನ್ನುವಂಥದ್ದು ಮುಖ್ಯ ಅಲ್ಲ, ಏನು ಹೇಳ್ತಾರೆ ಎನ್ನುವಂಥದ್ದು ಮುಖ್ಯ. ಏನು ಹೇಳ್ತಾರೆ ಎನ್ನುವಂಥದ್ದು ಮುಖ್ಯ. ದೇವರ ಮಾತುಗಳಿಗೆ ಅನುಸಾರವಾಗಿ ಇದೆಯಾ ಇಲ್ಲ ಎನ್ನುವಂಥದ್ದು ಮುಖ್ಯ ಹೊರತು ಅವನ್ಯಾರು ಎತ್ತ ಏನು ಅವ ಅನವಶ್ಯಕವಾದಂಥ ಕಾರ್ಯಗಳು ಆಗಿರುವಂಥ ಕಾರಣ ನಾವು ಚಿಕ್ಕ ಮಕ್ಕಳು ಹೇಳಿದ್ರು ಕೂಡ ಕೇಳಬೇಕು, ಮುದುಕರು ಹೇಳಿದ್ರು ಕೂಡ ಕೇಳಬೇಕು. ಇದರಲ್ಲಿ ಯಾವ ತಾರತಮ್ಯ ಇಲ್ಲ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ಒಂದು ಕಾರ್ಯ. ಇವತ್ತು ನಾವು ಈ ಒಂದು ಮಾತುಗಳನ್ನೆಲ್ಲವನ್ನು ಕೂಡ ಓದಿ ನಾವು ಅರ್ಥ ಮಾಡಿಕೊಂಡು ಇನ್ನೊಬ್ರಿಗೆ ಸಾರಿ ಹೇಳ್ಬೇಕು. ಯಾಕೆಂದ್ರೆ ಅಪೊಸ್ತಲರ ವಿಷಯದಲ್ಲಿ ನೋಡುವಾಗ ಅವ್ರೇನು ಬಹಳವಾದಂಥ ರೀತಿಯಲ್ಲಿ ಓದಿದಂಥವ್ರು ಅಂತೇಳಿ ಅಂದ್ಕೊಂಡ್ರೆ ತಪ್ಪು. ಅವರೇನು ಬಹಳವಾದಂಥ ರೀತಿಯಲ್ಲಿ ಓದ್ಕೊಂಡಂಥವ್ರಲ್ಲ, ಆದರೆ ದೇವರ ಮಾತುಗಳನ್ನು ಓದಿ ದೇವರ ಮಾತುಗಳನ್ನು ಅರ್ಥ ಮಾಡಿಕೊಂಡು ದೇವರ ಸೇವೆಯನ್ನು ಉನ್ನತವಾದಂಥ ರೀತಿಯಲ್ಲಿ ಮಾಡಿದ್ದಾರೆ ಅವರೆಲ್ಲರೂ ಕೂಡ. ಇದಕ್ಕೆ ಕಾರಣ ಅವರೇನೋ ಅವ್ರ ವಿದ್ಯಾಭ್ಯಾಸವೋ ಇನ್ನೊಂದು ಮತ್ತೊಂದು ಇದ್ಯಾವುದೂ ಅಲ್ಲ. ಇದನ್ನು ನಾವು ಗಮನಿಸಬೇಕು. ಅದಕ್ಕೋಸ್ಕರವೇ ದೇವರ ಮಾತಿಗೆ ಎಂಥ ಒಂದು ಗುಣ ಇದೆಯೋ ಲೂಕ ಸುವಾರ್ತೆ 21:15 ವಚನವನ್ನು ಗಮನಿಸಿ. ಲೂಕ 21:15 ವಿರೋಧಿಗಳೆಲ್ಲರೂ ಎದುರು ನಿಲ್ಲುವುದಕ್ಕೂ ಎದುರು ಮಾತನಾಡುವುದಕ್ಕೂ ಆಗದಂಥ ಬಾಯನ್ನ ಬುದ್ಧಿಯನ್ನ ನಾನೇ ನಿಮಗೆ ಕೊಡುತ್ತೇನೆ. ಅದಕ್ಕೋಸ್ಕರ ಪೌಲನು ಏನ್ ಮಾಡಿದ್ದಾನೆ, ಮೇಧಾವಿಗಳನ್ನು ಬಿಡದಂಥ ರೀತಿಯಲ್ಲಿ, ಮಹಾಯಾಜಕರನ್ನು ಕೂಡ ಬಿಡದಂಥ ರೀತಿಯಲ್ಲಿ ಪೌಲನು ಆತನು ಉನ್ನತವಾದಂಥ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸಿರುವಂಥ ಕಾರ್ಯಗಳು ಕಾಣುತ್ತೆ. ಇವತ್ತು ಮನುಷ್ಯನೇನೋ ಅವನು ತಗೊಳ್ಳುವಂಥ ವೆಹಿಕಲ್ಗಳ ಮೇಲೆ ದೇವರ ವಾಕ್ಯಗಳನ್ನು ಬರ್ಕೊಂಡು ಗೋಡೆಗಳಲ್ಲಿ ಚಾರ್ಟ್ಗಳಲ್ಲಿ ಬರೆದಾಕಿಕೊಂಡು ಆತನೇನು ಇದರಲ್ಲೇ ಖುಷಿ ಪಡ್ತಾ ಇದ್ದಾನೆ. ಆದರೆ ಈ ರೀತಿಯಾಗಿ ಸತ್ತಂಥ ಜೀವಿತವನ್ನು ಜೀವಿಸಿದ್ರೆ ಮನುಷ್ಯನಿಗೆ ಶಿಕ್ಷೆ ಇರಲ್ವಾ? ಖಂಡಿತವಾಗಲೂ ಶಿಕ್ಷೆ ಎನ್ನುವಂಥದ್ದು ಇರುತ್ತೆ. ಆ ಒಂದು ಶಿಕ್ಷೆ ಯಾವ ರೀತಿಯಾಗಿ ಇರುತ್ತೋ ಒಂದ್ಸರಿ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನ 37ನೇ ವಚನವನ್ನು ಗಮನಿಸಿ. ಮತ್ತಾಯ ಸುವಾರ್ತೆ 12:36-37 ಹಾ, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯದಲ್ಲಿ, ಯಾಕೆಂದ್ರೆ ದೇವರ ಮಹತ್ವವುಳ್ಳಂತ ಮಾತುಗಳು ನಮ್ಮ ಬಳಿಯಲ್ಲಿ ಇದ್ರೂ ಕೂಡ ನಾವು ಆ ಮಹತ್ವವುಳ್ಳಂತ ಮಾತನ್ನು ಅರ್ಥ ಮಾಡಿಕೊಳ್ಳದಂಥ ರೀತಿಯಲ್ಲಿ, ಆ ಮಹತ್ವವುಳ್ಳಂತ ಮಾತುಗಳಿಗೆ ಬೆಲೆ ಕೊಡದಂಥ ರೀತಿಯಲ್ಲಿ, ಆ ಮಹತ್ವವುಳ್ಳಂತ ಮಾತುಗಳು ಹೇಳಿದಂಥ ರೀತಿಯಲ್ಲಿ ನಮ್ಮ ಜೀವಿತಗಳು ಇಲ್ಲದಲೇ ಇದ್ರೆ ನಾವು ಏನು ಈ ಭೂಮಿ ಮೇಲೆ ಮಾತನಾಡಿದೀವೋ ಈ ಮಾತುಗಳ ವಿಷಯದಲ್ಲಿ ಲೆಕ್ಕ ಕೊಡ್ಬೇಕಂತೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರವನ್ನ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿ ನಿವಂತನಂತೇಳಿ ತೀರ್ಪು ಅಂತೀವಿ. ಅಂದ್ರೆ ನೀನು ಯಾವಾಗ ದೇವರ ಮಾತುಗಳನ್ನ ಸಾರಿ ಹೇಳ್ತೀಯೋ, ಆ ದೇವರ ಮಹತ್ವವುಳ್ಳಂತ ಮಾತುಗಳನ್ನ ಅರ್ಥ ಮಾಡಿಕೊಂಡಂತ ನೀನು ಸಾರಿ ಹೇಳ್ತೀಯೋ, ಆ ಮಾತುಗಳಿಂದ ನೀನು ತೀರ್ಪನ್ನ ನೀತಿವಂತನು ಅಂತೇಳಿ ತೀರ್ಪನ್ನ ಹೊಂದುತ್ತೀಯಾ? ಒಂದು ವೇಳೆ ನೀನು ಆ ದೇವರ ಮಹತ್ವವುಳ್ಳಂತ ಮಾತುಗಳು ನಿನ್ನ ಬಳಿಯಲ್ಲಿ ಬಂದಿದ್ರು, ಅಂತ ಒಂದು ಮಹತ್ವವುಳ್ಳಂತ ಮಾತುಗಳನ್ನು ಯಾರೋ ನಿನ್ನ ಕಿವಿಗೆ ಮುಟ್ಟಿಸಿದ್ರು, ಯಾರು ನಿನ್ನ ಕಿವಿಗೆ ಹೇಳಿದ್ರು, ದೇವರು ಯಾರ್ದ ಮೂಲಕವಾಗಿ ತಿಳಿಸಿದ್ರು ಕೂಡ ಮಾತಿಗೆ ಬೆಲೆ ಕೊಡದಂಥ ರೀತಿಯಲ್ಲಿ, ಈ ಲೋಕದಲ್ಲಿ ಇಷ್ಟಾನುಸಾರವಾದಂಥ ರೀತಿಯಲ್ಲಿ ನೀನು ಮಾತನಾಡ್ತೀಯೋ, ಯಾವಾಗ ನೀನು ಮೊಟ್ಟ ಮೊದಲನೇದಾಗಿ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡ್ದೋ ಆವಾಗ ಮೊದಲುಗೊಂಡು ನೀನು ಯಾವಾಗ ನಿನ್ನ ಭೂಮಿ ಮೇಲೆ ನೀನು ಮಾತು ನಿಲ್ಲುತ್ತೋ ಆ ಒಂದು ಕಾಲದವರೆಗೆ ಮಾತನಾಡುವಂಥ ಎಲ್ಲ ಮಾತುಗಳ ವಿಷಯದಲ್ಲಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಲೆಕ್ಕವನ್ನು ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀನು ನೀತಿವಂತನು ಅಂತೇಳಿ ತೀರ್ಪನ್ನು ಹೊಂದುತ್ತೀಯಂತೆ, ನಿನ್ನ ಮಾತುಗಳಿಂದಲೇ ನೀನು ಅಪರಾಧಿ ಎಂಬುದಾಗಿ ತೀರ್ಪನ್ನು ಹೊಂದುತ್ತೀಯ ಅನ್ನುವಂಥ ಮಾತು ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತೆ. ಆಲೋಚನೆ ಮಾಡಿ, ದೇವರು ಎಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೋ. ಇವತ್ತು ದೇವರು ಮನುಷ್ಯನಿಗೆ ಮಾತನ್ನು ಏನಕ್ಕೋಸ್ಕರ ಕೊಟ್ಟಿದ್ದಾನೆ? ನಾವು ಸ್ಪಷ್ಟವಾಗಿ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡಿದ್ದೀವಿ. ಮನುಷ್ಯನ ಅವಯವಗಳು ಏನಕ್ಕೋಸ್ಕರ ಇದೆ ಅಂದರೆ ದೇವರ ಕೆಲಸವನ್ನು ಮಾಡೋದಕ್ಕೋಸ್ಕರ ಮಾತ್ರವೇ ಇದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಜಾರತ್ವ ಮಾಡೋದಕ್ಕೋ, ಕಳ್ಳತನ ಮಾಡುವುದಕ್ಕೋ, ನಮ್ಮ ಇಷ್ಟಾನುಸಾರವಾಗಿ ಮಾಡುವಂಥ ಕೆಲಸಗಳಿಗೋಸ್ಕರ ಬಳಸಿಕೊಳ್ಳೋದಕ್ಕೋಸ್ಕರ ಅಲ್ಲ. 1 ಕೊರಿಂಥಿ 6:20ನೇ ವಚನದಲ್ಲಿ ಸ್ಪಷ್ಟವಾಗಿ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟಂಥವರು ಆಗಿರುವಂಥ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸ್ರಿ ಎನ್ನುವಂಥ ಮಾತಿದೆ. ರೋಮರ 12:1 ಸಜೀವ ಯಜ್ಞವಾಗಿ ಅರ್ಪಿಸ್ರಿ ನಿಮ್ಮ ದೇಹವನ್ನು ಎಂಬುದಾಗಿ ಇರುವಂಥ ಮಾತುಗಳನ್ನು ದೇವರು ಎಚ್ಚರಿಕೆಯನ್ನಾಗಿ ಕೊಟ್ಟಿದ್ದಾನೆ. ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟು ಈ ಶರೀರವನ್ನ, ನಮ್ಮ ಮಾತನ್ನಾಗಿರ್ಬೋದು, ನಮ್ಮ ಕೈಕಾಲುಗಳನ್ನಾಗಿರ್ಬೋದು, ಮುಖ್ಯವಾಗಿ ನಮ್ಮ ಮಾತಿನ ಸ್ವರವು ಏನಿದೆಯೋ ಈ ಮಾತುಗಳನ್ನು ದೇವರಿಗೋಸ್ಕರ ಮಾತನಾಡದೇ ಇದ್ರೆ ನಾವು ಸತ್ತ ನಂತರ ದೇವರಿಗೆ ಲೆಕ್ಕವನ್ನು ಕೊಡಬೇಕು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು.
ಅಂದ್ರೆ ದೇವರ ಮಹತ್ವವುಳ್ಳಂಥ ಮಾತೇ ನಾವಿವತ್ತು ಭೂಮಿ ಮೇಲೆ ಬದುಕುವುದಕ್ಕೆ ಕಾರಣ. ಯಾವ ರೀತಿಯಾಗಿ ಅಂತ ಅಂದ್ರೆ, ಇದು ನಾವಿವತ್ತು ಈ ಭೂಮಿ ಮೇಲೆ ಸುಖವಾಗಿ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ದೇವರ ಮಾತಿನ ಮಹತ್ವವುಳ್ಳಂತ ಮಾತಿನ ಮೂಲಕವಾಗಿ ಉಂಟು ಮಾಡಿರುವಂತ ಪ್ರಕೃತಿ ಅನ್ನುವಂಥದ್ದು ಬೇಕೇ ಬೇಕು. ಪ್ರಕೃತಿ ಅನ್ನುವಂಥದ್ದು ಬಲಿಯಾಗದಲ್ಲೇ ಇದ್ರೆ ಮನುಷ್ಯನು ಬದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇವತ್ತು ಪ್ರಕೃತಿ ಅನ್ನುವಂಥದ್ದು ಬಲಿಯಾಗಬೇಕು ಅಂತಂದ್ರೆ ಇದಕ್ಕೆ ಕಾರಣ ಏನು? ಆ ಬಲಿಯಾಗುವಂಥದ್ರ ಹಿಂದೆ ಇರುವಂತ ಕಾರಣವೇನು? ದೇವರ ಮಾತು, ದೇವರ ಮಹತ್ವವುಳ್ಳಂತ ಮಾತು. ಆ ದೇವರ ಮಹತ್ವವುಳ್ಳಂತ ಮಾತೆ ಒಂದು ರೀತಿಯಾಗಿ ಆ ಒಂದು ಪ್ರಕೃತಿಯ ಮೂಲಕವಾಗಿ ನಿನಗೆ ಸೇವೆಯನ್ನು ಮಾಡಿ, ಆ ಪ್ರಕೃತಿಯು ದೇವರ ಮಾತುಗಳಕ್ಕೂ ಒಳಪಟ್ಟು ಮನುಷ್ಯನಿಗೆ ಸೇವೆಯನ್ನು ಮಾಡಿ ನಿನ್ನನ್ನು ಕಾಪಾಡಿ ನಡೆಸ್ತಾ ಇದೆ, ನಿನಗೆ ಸೇವೆಯನ್ನು ಮಾಡ್ತಾ ಇದೆ. ಆದರೆ ಇವೆಲ್ಲವನ್ನು ಅನುಭವಿಸ್ತಾ ಒಂದು ವೇಳೆ ಆ ದೇವರ ಬಗ್ಗೆ ನೀನು ಪ್ರಕಟಪಡಿಸ್ಲಿಲ್ವೋ, ಆ ದೇವರ ಮಹತ್ವವುಳ್ಳಂತ ಮಾತನ್ನ ನೀನು ಅರ್ಥ ಮಾಡಿಕೊಂಡು ದೇವರ ವಿಷಯದಲ್ಲಿ ಸಾರಿ ಹೇಳಲಿಲ್ವೋ, ನಿನ್ನೆಲ್ಲ ಮಾತುಗಳ ವಿಷಯದಲ್ಲಿ ಲೆಕ್ಕವನ್ನು ಕೊಟ್ಟು ಕೊನೆಯದಾಗಿ ನಿತ್ಯ ಶಿಕ್ಷೆಗೆ ಹೋಗ್ಬೇಕಾಗುತ್ತೆ. ಅಂದ್ರೆ ದೇವರ ಮಾತು ಎನ್ನುವಂಥದ್ದು ಇಂಥ ಮಹತ್ವವುಳ್ಳಂಥದ್ದ, ಶ್ರೇಷ್ಠವಾದಂಥದ್ದು ದೇವರ ಮಾತು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಕೊನೆಯದಾಗಿ ನಮ್ಮ ಮಧ್ಯದಲ್ಲಿರುವಂಥ ರಾಜವನವರು ಕೊನೆಯ ಪ್ರಾರ್ಥನೆಯನ್ನ ಮಾಡ್ತಾರೆ.